ತೋಳ್ರಿ ಏ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ, ನಿನ್ನೆ ಚಿಂತನೆ ಮಾಡ್ತಾ ಅರ್ಜುನನ ಅನೇಕ ಪ್ರಶ್ನೆಗಳಿಗೆ ಕೃಷ್ಣ ಕೊಡುವಂಥ ಉತ್ತರದ ಶೈಲಿ ನಮಗೆ ಅನ್ನಿಸ್ತದೆ ಹೀಗೆ ಉತ್ತರ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಅಂತ. ಆದರೆ ಕೃಷ್ಣ ಈ ಉತ್ತರವನ್ನು ಕೊಟ್ಟು ಇದನ್ನು ಬಿಟ್ಟು ಬೇರೆ ಈ ಸಮಯಕ್ಕೆ ಕೊಡಬಾರ್ದು ಉತ್ತರ ಅನ್ನೋ ಹಾಗೆ ನಮಗೆ ಅನುಸಂಧಾನ ಮಾಡಿಸ್ತಾನೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೇ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯಃ. ಈ ಮಾತನ್ನು ನಿನ್ನೆ ನಾವು ಅನುಸಂಧಾನ ಮಾಡ್ತಾ ಇದಾದ ಮೇಲೆ ಒಂದು ಮಾತಾಡಿದ್ದ ಕೃಷ್ಣ. ಏನೇ ಆಗಲಿ ಯುದ್ಧ ಅನ್ನೋದು ಪಾಪ ಅನ್ನಿಸ್ತಾ ಇದೆ ನನಗೆ, ಅದಕ್ಕೆ ಮಾಡಲಾರೆ ನಾನು ಅಂತಂದಿದ್ದಂತೆ. ಇದು ನೆನಪಿರಬೇಕು. ಯುದ್ಧ ಪಾಪ ಅನ್ನಿಸ್ತಾ ಇದೆ ಮಾಡಲಾರೆ ಅಂತನ್ನೋದಕ್ಕೇನು ಉತ್ತರ ಕೊಡಬೇಕು? ನಿನ್ನೆ ದಿವಸ ಯುದ್ಧವೇ ಒಂದು ಧರ್ಮ, ಯುದ್ಧ ನಿನಗೆ ಸ್ವಧರ್ಮ ಅನ್ನಿಸ್ತದೋ, ಯಾವುದು ಸ್ವಧರ್ಮವೋ ಅದನ್ನು ಮಾಡಬೇಕಾದಾಗ ದೇಹ ನಡಗಬಾರ್ದು ಅಂತಂದ ಕೃಷ್ಣ. ಗೆಲ್ಲುವ ಸೋಲುವ ನಿಶ್ಚಯ ಇಲ್ಲ ಅನ್ನೋ ಮಾತಿಗೆ ಕೃಷ್ಣ ಗೆಲ್ಲುವ ಸೋಲುವ ವಿಚಾರವೇ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡ್ವೋ. ಸತ್ರು ಸ್ವರ್ಗ ಇದೆ, ಯಾಕೆ ಧರ್ಮ ಯುದ್ಧ ಮಾಡಿ ಹೋದ್ನಲ್ಲ ಅಂತ ಸ್ವರ್ಗ ಇದೆ. ಗೆದ್ದರೆ ಸ್ವರ್ಗವೂ ಇದೆ, ಇಹಲೋಕದಲ್ಲಿಯೂ ಕೂಡ ಭೂಮಿಯ ಲಾಭ ಇದೆ. ಹೀಗಾಗಿ ಅದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡಬೇಡ ಅಂತ. ಅಪಕೀರ್ತಿ ಬರ್ತದಲ್ಲ ಅಂದರೆ ಯುದ್ಧ ಮಾಡದೆ ಓಡಿ ಹೋದ್ನಲ್ಲ ಅನ್ನೋ ಅಪಕೀರ್ತಿ ಬರ್ತದಲ್ಲ, ಅದಕ್ಕೇನು ಮಾಡ್ತೀನಿ ಅಂತ ಈ ಥರ ಉತ್ತರ ಕೊಟ್ಟ. ಇದೆಲ್ಲ ನೀವು ಸೂಕ್ಷ್ಮವಾಗಿ ನೀವು ಅನಲೈಸಸ್ ಮಾಡಿರಿ. ಅವನ ಪ್ರಶ್ನೆಗೆ ಕೃಷ್ಣ ಯಾವ ರೀತಿ ಉತ್ತರ ಕೊಟ್ಟಿದ್ದಾನೆ ಇದನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಇವತ್ತು ಇನ್ನೊಂದು ಪ್ರಶ್ನೆಗೆ ಉತ್ತರ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ ಅಂತ ಒಂದು ಮಾತು ಬಂದಿದೆ. ನಾನು ಯುದ್ಧ ಮಾಡಿ ಬಂಧುಗಳನ್ನು ಹತ್ಯೆ ಮಾಡಿಬಿಟ್ರೆ ಪಾಪ ಬರ್ತದೆ ನನಗೆ ಅಂತ ಮನಸ್ಸು ಹೇಳ್ತದೆ. ಹೀಗಾಗಿ ನಾನು ಯುದ್ಧ ಮಾಡಲಾರೆ. ಇದು ಅರ್ಜುನನ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಲಿಕ್ಕೋಸ್ಕರ ಈ ಮಾತು ಬಂದಿದೆ. 38ನೇ ಪದ್ಯ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಧ್ಯಸ್ವ ಯುಜ್ಯಸ್ವ ನೈವ ಪಾಪಮವಾಪ್ಸ್ಯಸಿ. ಈ ಮಾತಿನಲ್ಲಿ ನಾವು ಅನುಸಂಧಾನ ಮಾಡಬೇಕಾದದ್ದು. ಕೃಷ್ಣ ಯದ್ಯಪಿ ಇಲ್ಲಿ ಪಾಪ ಬರಲ್ಲ ನಿನಗೆ ಅಂತ ಹೇಳಬೇಕು. ಯಾಕೆ ಪಾಪ ಬರ್ತದಲ್ಲ ಅಂತ ಅರ್ಜುನನ ಪ್ರಶ್ನೆ. ಉತ್ತರ ಕೊಡಬೇಕಾದ್ರೆ ಇಷ್ಟೇ ಹೇಳಬೇಕು, ಪಾಪ ಬರಲ್ಲ ನಿನಗೆ, ಯುದ್ಧ ಮಾಡು. ನೈವ ಪಾಪಮವಾಪ್ಸ್ಯಸಿ, ಪಾಪ ಬರಲ್ಲ. ಇಷ್ಟು ಹೇಳಿದ ಮೇಲೂ ಮನಸ್ಸಿನಲ್ಲಿ ಮತ್ತೆ ಹುಟ್ಟುಕೊಳ್ತದೆ, ಯಾಕೆ ಬರಲ್ಲ?
ಪಾಪ ಬರೋದಿಲ್ಲ ಅಂದರೆ ಯಾಕೆ ಬರಲ್ಲ? ಬಂಧುಗಳನ್ನು ಹತ್ಯೆ ಮಾಡಿದರೆ ಪಾಪ ಬರ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಿಲ್ವೇ? ಹಾಗಾದರೆ ಹತ್ಯೆ ಮಾಡಿದರೆ ಪಾಪ ಬರಲ್ಲ ಅಂದರೆ ಯಾಕೆ ಬರಲ್ಲ ಅಂತ ಪ್ರಶ್ನೆ ಉಳ್ಕೊಳ್ತದೆ. ಅದಕ್ಕೋಸ್ಕರ ಕೃಷ್ಣ ಕಾರಣ ಕೊಡಬೇಕು. ಯದ್ಯಪಿ ಈ ಮಾತಿನಲ್ಲಿ ಇಲ್ಲೆಲ್ಲೂ ಕೂಡಲೇ ನಿಮಗೆ ಕಾರಣ ಸಿಗ್ತಾ ಇಲ್ಲ. ಆದರೆ ಕೃಷ್ಣ ಹೇಳಿದ ಹಿಂದೆ ಸ್ವಧರ್ಮವಪಿ ಚಾವೇಕ್ಷ್ಯ ನವಿಕಂಪಿತುಮರ್ಹಸಿ ಅಂತೇನು ಮಾತಿದೆ. ಯುದ್ಧವನ್ನು ಸ್ವಧರ್ಮ ಅಂತ ಹಿಂದೆನೇ ಕೃಷ್ಣ ಪರಮಾತ್ಮ ನಿರೂಪಣೆ ಮಾಡಿ ಆಗಿದೆ. ಆ ಮಾತಿನಂತೆ ಯುದ್ಧ ಅನ್ನೋದು ಸ್ವಧರ್ಮವಾಗ್ತದೆ. ಯಾವುದು ಸ್ವಧರ್ಮವೋ ಅದನ್ನು ಮಾಡಿದಾಗ ಪಾಪ ಬರಲಿಕ್ಕೆ ಅವಕಾಶ ಇಲ್ಲ. ಕಾರಣ ಸ್ವಧರ್ಮಕರಣ. ಅಧರ್ಮಕರಣ ಪಾಪಕ್ಕೆ ಕಾರಣ. ಸ್ವಧರ್ಮವನ್ನು ಪರಿತ್ಯಜಿಸೋದು ಪಾಪಕ್ಕೆ ಕಾರಣ. ಸ್ವಧರ್ಮ ಮಾಡೋದು ಎಲ್ಲಾದರೂ ಪಾಪಕ್ಕೆ ಕಾರಣ ಅಂತಿದೆನಾ ಹೇಳು? ಅಲ್ವಾ? ಮಾಡಬಾರ್ದದ್ದನ್ನು ಮಾಡಿದರೆ ಪಾಪ ಬರ್ತದೆ, ಮಾಡಲೇಬೇಕಾದದ್ದನ್ನು ಬಿಟ್ಟರೂ ಪಾಪ ಬರ್ತದೆ. ಮಾಡಲೇಬೇಕಾದದ್ದನ್ನು ಮಾಡಿದರೆ ಪಾಪ ಬರೋದು ಅಂತ ಎಲ್ಲಿದೆ ನೋಡಿ. ಗಮನಿಸಿ, ಈ ಮಾತನ್ನು ನೀವು ಅನುಸಂಧಾನಕ್ಕೆ ತಂದುಕೊಂಡ್ರೆ ನಿಮಗೆ ಸ್ಪಷ್ಟವಾಗಿ ಈ ಮಾತಿಗೆ ಉತ್ತರ ಸಿಗ್ತದೆ. ಅದಕ್ಕೆ ಕೃಷ್ಣ ತಥೋ ಯುದ್ಧಾಯ ಯುಜ್ಯಸ್ವ ನೈವ ಪಾಪಮವಾಪ್ಸ್ಯಸಿ. ನಾವಿದನ್ನು ಅನುಸಂಧಾನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ತಥೋ ಧರ್ಮಾಯ ಯುಜ್ಯಸ್ವ ನೈವ ಪಾಪಮವಾಪ್ಸ್ಯಸಿ. ನಮ್ಮ ತನಕ ಅನ್ವಯ ಮಾಡಿಕೊಳ್ಬೇಕು. ಬದುಕಿನೊಳಗೆ ನಾವು ಧರ್ಮಾಯ ಯುಜ್ಯಸ್ವ, ನಮ್ಮನ್ನು ನಾವು ಧರ್ಮದ ಕಡೆಯಲ್ಲಿ ಯೋಚನೆ ಮಾಡಬೇಕು. ಅದು ಬೇಕಾದಂಥದ್ದು ಸ್ವಧರ್ಮ ಇರಬಹುದು, ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದೇನೆ. ನಮ್ಮ ಸ್ವಧರ್ಮ ಏನು ಅಂತ ನಮಗೆ ಗೊತ್ತಿದೆ. ನಾವು ಅದನ್ನು ಬಿಟ್ಟಾಗ ಪಾಪ ಬರ್ತದೆ ಹೊರತು ಅದರ ಕಡೆ ನಮ್ಮನ್ನು ಯೋಚಿಸಿಕೊಂಡಾಗ ಪಾಪ ಬರೋ ಪ್ರಶ್ನೆಯೇ ಇಲ್ಲ. ಹೀಗಾಗಿ ಯಾಕೆ ಈ ರೀತಿ ಪಾಪ ಬರ್ತದೆ ಅಂತಂತಿದ್ದಿ ಅಂತ ಕೃಷ್ಣ ಪರಮಾತ್ಮ ನೈವ ಪಾಪಮವಾಪ್ಸ್ಯಸಿ ಅನ್ನೋ ಮಾತಿನಿಂದ ಇಲ್ಲಿ ಉತ್ತರ ಕೊಟ್ಟಿದ್ದಾನೆ. ಎರಡನೇ ಅಂಶ, ಈಗ ಜಯಾಪಜಯಗಳು ಅನ್ನೋದು ನಮಗಂತೂ ಕೂಡಲೇ ತೀರ್ಮಾನ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಅಪಜಯ ಆಯಿತು, ಸಹಜ ಅಲ್ವಾ? ಅಪಜಯ ಆದ ಕೂಡಲೇ ದುಃಖ ಆಗೋದು. ಹಾಗೇನಾದರೂ ಆದರೆ ಒಂದು ವೇಳೆ ಅಪಜಯದಿಂದ ದುಃಖ ಆಗಿಬಿಡೋಣ, ಆ ದುಃಖದಿಂದ ಮತ್ತೆ ಒದ್ದಾಡೋಣ. ಯಾವಾಗಲೂ ಹಾಗೆ. ಲಾಭ ಆದರೆ ವ್ಯವಹಾರದಲ್ಲಿ ಕೈ ಹಾಕಿರ್ತೇವೆ, ಭಾರಿ ಖುಷಿ ಪಡ್ತಿರ್ತೇವೆ. ಲಾಭ ಆಯ್ತು ಲಾಭ ಆಯ್ತು. ಜಯ ಆದರೆ ಭಾರಿ ಖುಷಿ ಪಡ್ತಿರ್ತೀವಿ. ಲಾಭ ಲಾಭ ಹಾಗೂ ಜಯಾಪಜಯಗಳಲ್ಲಿ ಲಾಭದಿಂದ ಜಯದಿಂದ ಸಂತೋಷ ಆಗ್ತದೆ. ಆದರೆ ಅಲಾಭದಿಂದ ಅಪಜಯದಿಂದ ದುಃಖ ಆಗ್ತದೆ. ಇದು ಲೋಕದಲ್ಲಿ ನಾವು ನೀವು ನೋಡ್ತಾ ಇರುವ ಅಂಶ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ನಾನು ತೋರಿಸ್ತಾ ಇರುವ, ನೀನು ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರುವ ಯುದ್ಧ ಇದೆಯಲ್ಲ, ಇದ್ರ ಹಿನ್ನೆಲೆಯಲ್ಲಿ ನೀನು ಲಾಭ ಲಾಭ ಜಯಾಪಜಯಗಳನ್ನು ಯೋಚನೆ ಜಾಸ್ತಿ ಮಾಡಬೇಡ ಅಂತನ್ನಂತೆ ಕೃಷ್ಣ. ಅದು ಹೇಗೆ ಸಾಧ್ಯ, ಹೇಗೆ ಮಾಡಿಕೊಳ್ಬೇಕು ಅದನ್ನು? ಅದಕ್ಕೆ ಕೃಷ್ಣ ಹೇಳ್ದ, ಸುಖ ದುಃಖೇ ಸಮೇ ಕೃತ್ವ ಅಂತಂದ. ಸಾಧಾರಣವಾಗಿ ಕನ್ನಡದಲ್ಲಿ ಅಭಿಪ್ರಾಯ ಬರಿಬೇಕು ಈ ಪದಕ್ಕೆ. ಎಲ್ಲರೂ ಏನು ಬರೀತಾರೆ ಅಂದರೆ, ಸುಖವನ್ನು ದುಃಖವನ್ನು ಸಮನಾಗಿ ತಂದುಕೋ ಅಂತ ಬರೆದು ಬಿಡ್ತಾರೆ. ಮುಗಿದೋಯ್ತಲ್ಲಿ. ಬಹಳ ಕಠಿಣದ ವಿಷಯ. ಯಾಕಂದರೆ ಸುಖವನ್ನು ತಂದುಕೊಳ್ಳೋದು ಬಹಳ ಬೇಕು ಅಂತ ಅಪೇಕ್ಷೆ ಪಟ್ಟು ನಾವು ತಂದುಕೋತೇವೆ. ನಮಗೆ ದುಃಖ ತಂದುಕೋ ಅಂದ್ರೆ ಏನು ಹೇಳೋಣ ರೀ? ಅದಕ್ಕೊಂದು ಸರಿಯಾದ ವಿವರಣೆ ಬೇಡವೆ? ಅದಕ್ಕೆ ನಾವು ಅನುಸಂಧಾನ ಮಾಡಬೇಕು. ಇದೊಂದು ವಿಷಯ ಬಹಳ ಅದ್ಭುತ. ಯಾಕೆ ಮುಂದೆ ಸಾಕಷ್ಟು ಕಡೆ ಈ ಮಾತು ಬರ್ತದೆ ನಮಗೆ. ಆವಾಗೆಲ್ಲ ಇದನ್ನೇ ಮಾತನ್ನು ಅರ್ಥ ಮಾಡಿಕೊಳ್ಳೋ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತಾರೆ. ಸುಖ ದುಃಖಗಳನ್ನು ನಮ್ಮ ಬದುಕಿನೊಳಗೆ ಸಮವಾಗಿ ಅಳವಡಿಸ್ಕೊಳ್ಬೇಕು. ಲಾಭ ಮತ್ತು ಆ ಅಲಾಭಗಳನ್ನು, ಜಯ ಅಪಜಯಗಳನ್ನು ಸಮವಾಗಿ ಅಳವಡಿಸ್ಕೊಳ್ಬೇಕು, ತಂದುಕೊಳ್ಬೇಕು. ಯುದ್ಧ ಮಾಡಬೇಕು, ಪಾಪದ ಪ್ರಸಂಗ ಇಲ್ಲ. ಅಂದರೆ ಅಭಿಪ್ರಾಯ ಏನು? ಗಮನಿಸ್ರಿ, ಸ್ವಧರ್ಮ ಅಂತ ಅನಿಸಿದ್ದನ್ನು ಮಾಡಲಿಕ್ಕೆ ಹೊರಟಾಗ, ಅದು ಕರ್ತವ್ಯ ಮಾಡಲಿಕ್ಕೆ ಹೊರಟಾಗ ಸುಖನೂ ಆಗ್ಬೋದು, ದುಃಖನೂ ಆಗ್ಬೋದು, ಜಯನೂ ಬರ್ಬೋದು, ಅಪಜಯನೂ ಬರ್ಬೋದು. ಆದರೆ ಅದು ಭಗವಂತನ ಪೂಜಾ ರೂಪವಾಗಿ ಮಾಡಬೇಕಾದದ್ದು.
ಯಾವುದೇ ಆಗಲಿ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋದಿದೆಯಲ್ಲ, ಅದು ದೇವರ ಪೂಜೆ ಅಂತ ಮಾಡೋದಂತ. ಯಾವುದು ದೇವರ ಪೂಜೆ ಅಂತ ಅನ್ನಿಸ್ತದೋ ಅದರ ಹಿನ್ನೆಲೆಯಲ್ಲಿ ಸುಖ ದುಃಖದ ಕಡೆಗೆ ಗಮನ ಜಾಸ್ತಿ ಹರಿಸಬಾರ್ದಂತ. ಯಾಕೆ? ಇದು ದೇವ ಪೂಜೆ, ಇದು ದೇವ ಪೂಜೆನಪ್ಪ. ಆ ದೈವದ ಮೇಲೆ ಅವ ಸ್ವತಂತ್ರ, ಅವ ನನ್ನ ಬಿಂಬ, ಎಲ್ಲ ವಿಷಯ ಹೇಳ್ತಾ ಬಂದಿದ್ದಾನೆ ಕೃಷ್ಣ. ಅವ ಸ್ವತಂತ್ರ, ಅವ ಮಾಡಿಸುವವ, ನಾನು ಅವನ ಅಧೀನ ಅಷ್ಟೇ. ಅವನ ಪೂಜೆ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಪೂಜೆಯನ್ನು ಹೇಳಿದ್ದಾನೆ, ನನಗೆ ಈ ಪೂಜೆ ಮಾಡಲಿಕ್ಕೆ ಹೇಳಿದ್ದಾನೆ. ಇದು ಯಾವಾಗ ಬರ್ತದೆ? ಇದು ಬರಬೇಕು. ಇದು ಬಂತು ಅಂತಾದಾಗ ತಾನಾಗೇನೆ ಏನಾಗ್ಲಿಕ್ಕೆ ಶುರು ಆಗ್ತದೆ? ಸುಖವೋ ದುಃಖವೋ ದೇವ್ರ ಪೂಜೆ ಮಾಡಬೇಕು, ಜಯವೋ ಅಪಜಯವೋ ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಅಂದರೆ ಸಾಕಷ್ಟು ಜನರಿಗೆ ಸ್ವಲ್ಪ ಯಾಕೋ ಮನಸ್ಸಿನಲ್ಲಿ ಅಯ್ಯಯ್ಯೋ ನಾವು ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸಾಲಿಗ್ರಾಮಕ್ಕೆ ನೀರು ಹಾಕ್ಲಿಕ್ಕೆ ಆಗಲ್ಲಲ್ಲ, ಈ ಕೊರಗುಗಳು. ನಾನೊಂದು ಸತ್ಯ ಹೇಳಬೇಕು ನಿಮಗೆ. ಸಾಲಿಗ್ರಾಮಕ್ಕೆ ನೀರು ಹಾಕೋದು ಅನ್ನೋದು ಒಂದು ಚೌಕಟ್ಟಿನವರಿಗಿರುವ ವಿಷಯ. ಕೃಷ್ಣ ಹೇಳ್ತಾ ಇರೋದು ಬರೀ ಸಾಲಿಗ್ರಾಮದ ಬಗ್ಗೆ ಅಲ್ಲ, ನಾವು ನೀವು ಮಾಡುವ ಪ್ರತಿಮಾ ಪೂಜೆಯ ಬಗ್ಗೆ ಅಷ್ಟೇ. ಕೃಷ್ಣ ಅಷ್ಟು ಸಂಕುಚಿತವಾದ ಮಾತನ್ನು ಕೃಷ್ಣ ಆಡಿಲ್ಲ. ಶ್ರೀಕೃಷ್ಣ ವಿಶ್ವಮಟ್ಟಕ್ಕೆ ಹೇಳ್ತಿದ್ದಾನ್ರಿ. ವೈದ್ಯನು ದೇವ್ರ ಪೂಜೆ ಮಾಡಲಿ, ವಕೀಲರು ಮಾಡಲಿ, ರೈತ ದೇವ್ರ ಪೂಜೆ ಮಾಡಲಿ. ಅಂದರೆ ಕೃಷ್ಣನ ದೃಷ್ಟಿಯಲ್ಲಿ ದೇವರ ಪೂಜೆ ಯಾವುದು ಅಂದರೆ ಅವರವರು ಮಾಡಲೇಬೇಕಾದಂಥ ಏನು ಕರ್ತವ್ಯ ಇದೆ ಅದೇ ಕೃಷ್ಣನ ದೃಷ್ಟಿಯಲ್ಲಿ ದೇವರ ಪೂಜೆ. ಇದು ಸರಿಯಾಗಿ ಅನುಸಂಧಾನ ಮಾಡಬೇಕು. ಇವತ್ತು ನಾವು ಬದುಕಿನಲ್ಲಿ ನಮಗೆ ಅಂತ ನಮ್ಮ ಹಿಂದೆ ನಮ್ಮ ನೆರಳಿನಂತೆ ಬಂದಂತಹ ಏನು ಕರ್ತವ್ಯ ಇದೆ ಅದನ್ನು ಆಚರಣೆ ಮಾಡೋದೇ ಭಗವಂತನ ದೃಷ್ಟಿಯಲ್ಲಿ ಸ್ವಧರ್ಮ, ಭಗವಂತನ ದೃಷ್ಟಿಯಲ್ಲಿ ದೇವರ ಪೂಜೆ. ಯಾವುದು ಪೂಜೆ ಅಂತ ಆಗ್ತದೋ ಆ ಪೂಜೆ ಅಂತನ್ನೋ ಭಾವದಲ್ಲಿ ಮಾಡಲಿಕ್ಕೆ ಹೊರಟಾಗ ಅದು ಜಯ ಬಂತೋ ಅಪಜಯ ಬಂತೋ ನಾನಂತೂ ಪೂಜೆ ಮಾಡಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೋ ಇಲ್ಲ. ಆಪರೇಷನ್ ಮಾಡೋದು ವೈದ್ಯನಿಗೆ ಕರ್ತವ್ಯತ್ವೇನ ಮಾಡಿದ ಮೇಲೂ ಇವತ್ತು ಸಾಕಷ್ಟು ಜನ ಆಸ್ತಿಕ ವೈದ್ಯರ ಬಾಯಲ್ಲಿ ಕೇಳ್ರಿ, ನೀವು ಮಾಡಿದ್ರಿಂದ ಬದುಕ್ತಾರಾ? ಆಸ್ತಿಕ ವೈದ್ಯರ ಬಗ್ಗೆ ಹೇಳ್ತಿದ್ದೇನೆ, ನಾಸ್ತಿಕರ ಬಗ್ಗೆ ಅಲ್ಲ ನಾನು ಮಾತನಾಡ್ತಾ ಇರೋದು. ಅವ ಕೂಡಲೇ ಅವನ ಬಾಯಲ್ಲಿ ಬರೋದು ಏನು ಅಂದರೆ ನಮ್ಮ ಕರ್ತವ್ಯ ನಾವು ಮಾಡ್ತೇವೆ, ಮುಂದಿಂದೆಲ್ಲ ದೇವರಿಗೆ ಬಿಟ್ಟದ್ದು. ಹೇಳ್ತಾರೋ ಇಲ್ಲ? ಯಾರು ತಾನೇ ಇವತ್ತು ಬದುಕಿಸ್ತೇನೆ 100% ಬದುಕಿಸ್ತೇನೆ ಅಂದರೆ ಏನರ್ಥ? ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಮಾತನ್ನು. ಯಾರು ಹೇಳ್ತಾರೆ ಈ ಮಾತನ್ನು? ಅವ ಹೇಳೋದು ಅದನ್ನೇ ಕೃಷ್ಣ ಪರಮಾತ್ಮ ಬದುಕಿನಲ್ಲಿ ರೂಢಿಸ್ಕೊಳ್ರಿ ಅಂತ ಹೇಳಿದ. ಒಂದು ಅಂಶ. ಇನ್ನೊಂದು ಅಂಶವನ್ನು ನಿಮ್ಮ ಜೊತೆಗೆ ಚಿಂತನೆ ಮಾಡಲಿಕ್ಕಿದೆ. ಈ ಸುಖ ದುಃಖಗಳನ್ನು ಸಮ ತಂದುಕೊಳ್ಳೋದು ಅಂದರೆ ಅಭಿಪ್ರಾಯ ಏನು? ಅದಕ್ಕೆ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಸುಖ ಏನಿವತ್ತು ನಮಗೆ ಅನುಭವಕ್ಕೆ ಬರ್ತಾ ಇದೆ ಅದು ಕೂಡ ವೈಷಯಿಕವಾದದ್ದೇ. ಗಮನಿಸ್ರಿ ನೀವು, ಯಾವುದೇ ಇವತ್ತು ಸುಖ ನಾವು ಅನುಭವಿಸ್ತಿದ್ದೇವೆ ಅಂದರೆ ಅದು ಯಾವ ಸುಖ? ವೈಷಯಿಕ ಸುಖ, ಅದು ಆತ್ಮ ಸುಖ ಅಲ್ಲ. ಇದು ಸತ್ಯವಾ? ವೈಷಯಿಕ ಸುಖ ಅಂದರೆ ಏನು ಅಂತ ಕನ್ಫ್ಯೂಸ್ ಆಗೋದು ಬೇಡ. ಇದೇನೋ ಹೊಸ ಪದ ಹೇಳಿದ್ರಲ್ಲ ಅಂತ. ನೋಟದಿಂದ ಸುಖವಾಗ್ತದೆ, ಕೇಳೋಣದರಿಂದ ಸುಖವಾಗ್ತದೆ, ಮೂಗಿನಿಂದ ಗಂಧವನ್ನು ಮೂಸೋದರಿಂದ ಸುಖವಾಗ್ತದೆ, ಬಾಯಿಯಿಂದ ಆಹಾರ ತಿನ್ನೋದರಿಂದ ಮುಟ್ಟೋದರಿಂದ ಸುಖಗಳಾಗ್ತವೆ. ಈ ಸುಖಗಳಿಗೆ ಶಾಸ್ತ್ರಗಳಲ್ಲಿ ವೈಷಯಿಕ ಅಂತ ಹೆಸರು ಕೊಟ್ಟಿದ್ದಾರೆ. ವಿಷಯ ಪದಾರ್ಥಗಳಿಂದ ಆಗುವಂತಹ ಸುಖಗಳು. ಗಮನಿಸ್ರಿ, ಸುಖಗಳೆಲ್ಲ ವೈಷಯಿಕ ಅಂದಮೇಲೆ ಇನ್ನೊಂದು ಅನುಸಂಧಾನಕ್ಕೆ ಬರಬೇಕು ನಿಮಗೆ. ದುಃಖವೂ ವೈಷಯಿಕವೇ ಇದೆ. ದುಃಖವೂ ವೈಷಯಿಕ. ಯಾವುದೋ ನೋಡಬಾರದ ಘಟನೆ ಕಣ್ಣಿಗೆ ಕಂಡು ಬಿಡ್ತು ಅಂದರೆ ದುಃಖ ಆಗ್ತದೆ, ಕಿವಿ ಕೇಳ್ತು ಅಂದರೆ ದುಃಖವಾಗ್ತದೆ. ಹಾಗಾದರೆ ಯಾವ ಸುಖ ಅನುಭವಿಸ್ತಿದ್ದೇವೆ? ವೈಷಯಿಕ. ಯಾವ ದುಃಖ ಅನುಭವಕ್ಕೆ ಬರ್ತಾ ಇದೆ? ವೈಷಯಿಕ. ಸುಖವೂ ವೈಷಯಿಕ, ದುಃಖವೂ ವೈಷಯಿಕ. ಇದನ್ನು ಅನುಸಂಧಾನ ಮಾಡಿ ಆತ್ಮ ಸುಖ ಅಂತೂ ಇದಲ್ಲ ಅನ್ನೋದು ಖಾತ್ರಿ ಮಾಡಿಕೊಂಡಿದ್ದೇವೆ, ಅನುಭವಕ್ಕೆ ಬರ್ತಾ ಇದೆ. ಬಟ್ ಇದು ಆತ್ಮ ಸುಖ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ. ಇದು ಶಾಶ್ವತ ಸುಖ ಅಲ್ಲ, ಯಾವುದೇ ಆಗಲಿ ಇವತ್ತು. ಇದು ಅನುಭವಕ್ಕೆ ಬರ್ತಾ ಇದೆಯೋ ಇಲ್ಲೋ?
ಇದನ್ನು ಅನುಭವಿಸುವಾಗ ಇದರ ಮೇಲಿನ ಸ್ಟೇಜಿಗೆ ಹೇಳ್ತೇನೆ, ಗಮನಿಸ್ರಿ. ಇಂಥ ವೈಷಯಿಕ ಸುಖದ ಅನುಭವ ನಮಗಾಗುವಾಗ ನಾವು ಆದರದಿಂದ ಬರಮಾಡ್ಕೊಳ್ತೇವೆ. ಬರಲಿ 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 ಅಂತ ವೈಷಯಿಕ ಸುಖವನ್ನು ಆದರದಿಂದ ಬರಮಾಡ್ಕೊಳ್ತೇವೆ. ಆತ್ಮಸುಖ ಅಲ್ಲ ಅಂತ ಗೊತ್ತಿದೆ ಮತ್ತು ನೋಡಿದರೆ ಆದರೂ ಆದರದಿಂದ ಬರಮಾಡ್ಕೊಳ್ತೇವೆ. ಗಮನಿಸ್ರಿ, ಹೇಗೆ ವೈಷಯಿಕ ಸುಖವನ್ನು ಆದರದಿಂದ ಬರಮಾಡ್ಕೊಳ್ತೇವೋ ಬಂದಾಗ ಒದಗಲಿ ಅಂತ, ಹಾಗೇನೇ ವೈಷಯಿಕ ದುಃಖವನ್ನು ಕೂಡ ಆದರದಿಂದ ಬರಮಾಡ್ಕೋ ಅಂತ ಕೃಷ್ಣ ಹೇಳ್ತಾನೆ. ಕರ್ತವ್ಯವನ್ನು ನೀನು ನಿಭಾಯಿಸ್ಲಿಕ್ಕೆ ಹೊರಟಾಗ ತಾತ್ಕಾಲಿಕವಾಗಿ ಆಗೋ ವೈಷಯಿಕ ಸುಖವನ್ನು ಮಾತ್ರ ಬರಲಿ 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 ಅಂತ ಅನುಭವಿಸ್ತೀಯ ಅಂದಮೇಲೆ, ಕರ್ತವ್ಯ ನಿಭಾಯಿಸ್ಲಿಕ್ಕೆ ಹೊರಟಾಗ ತಾತ್ಕಾಲಿಕವಾಗಿ ಆಗುವಂತಹ ಅಪಜಯವೋ ಅಲಾಭವೋ ಅದರಿಂದ ಉಂಟಾಗುವ ದುಃಖವನ್ನು ಕೂಡ ನೀನು ಬರಮಾಡ್ಕೋ. ಇದು ಕರ್ತವ್ಯ ನಿಭಾಯಿಸಬೇಕಾದ್ರೆ ಇರಬೇಕಾದದ್ದು ಅಂತ ಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಎಲ್ಲಿಯೂ ಕೂಡ ಸುಖವನ್ನು ಮಾತ್ರ ಅನುಭವಿಸಿ ಭೂಮಿಯಲ್ಲಿರು ಅಂತ ಹೇಳಲಿಲ್ಲ. ಅಂಥೇಳಿ ಸದಾ ದುಃಖದ ಕೂಪದಲ್ಲೇ ಬಿದ್ದಿರು ಅಂತ ಹೇಳಲಿಲ್ಲ. ಇದು ಭೂಮಿಯಲ್ಲಿ ಬಂದ ನಾವು ನೀವು ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಕರ್ತವ್ಯ ನಿಭಾಯಿಸಬೇಕು ಅನ್ನೋದೇ ಪರಮಾತ್ಮನ ಉದ್ದೇಶ. ಆ ನಿಭಾಯಿಸುವಾಗ ಸುಖ ಬಂದರೆ ಅದನ್ನೂ ತಗೋ, ದುಃಖ ಬಂದರೆ ಇದನ್ನೂ ತಗೋ, ಎರಡನ್ನೂ ಅನುಭವಿಸ್ತಾ ಕರ್ತವ್ಯ ನಿಭಾಯಿಸಿಬಿಡು, ನನ್ನ ಮನೆ ಬಾಗಿಲು ನಿನಗೆ ಮೊದಲೇ ತೆಗೆದಿಟ್ಟಿರ್ತೇನೆ ಅಂತಂತಾನೆ ಕೃಷ್ಣ. ಇದೇ ಭಗವದ್ಗೀತೆ ಎಸೆನ್ಸ್. ಸಾಕಷ್ಟು ಜನ ಇವತ್ತೇನು ಮಾಡ್ತಾರೆ, ಆ ದುಃಖವನ್ನು ಅನುಭವಿಸಬಾರ್ದು ಅಂತ ಅದರ ಮೇಲೆ ಹತ್ತಿ ಕ್ಲಿಕ್ ಹೋಗ್ತಾರೆ. ಯೋಚನೆ ಜಾಸ್ತಿ ಅದರ ಕಡೆಗೆ ಆಗಲಿಕ್ಕೆ ಶುರು ಆಗ್ತದೆ. ಅರೇ ಈ ಕರ್ತವ್ಯ ನಾನು ನಿಭಾಯಿಸಿಬಿಟ್ರೆ ಆ ದುಃಖ ಬಂದುಬಿಡ್ತದಲ್ಲ, ಆ ದುಃಖ ಬರಬಾರ್ದು, ಈ ಕರ್ತವ್ಯ ಮಾಡಬೇಕೋ ಬೇಡವೋ ಅಂತ ಚರ್ಚೆ ಮಾಡಿ ಕರ್ತವ್ಯ ಬಿಟ್ಬಿಡೋಣ, ದುಃಖ ಬರದೇ ಇದ್ರೆ ಸಾಕು ಅಂತ ಶುರು ಮಾಡಿಬಿಡ್ತಾರೆ. ಈ ಯೋಚನೆ ಬೇಡ ಅಂತಾನೆ ಕೃಷ್ಣ. ಈ ಥರದ ಯೋಚನೆ ಸರಿಯಲ್ಲ. ಮತ್ತು ಹಾಗಾದ್ರೆ ಏನು? ಇದೇ ಕರ್ತವ್ಯವನ್ನು ನಿಭಾಯಿಸುವಾಗ ನಿನಗೊಬ್ರು ಯಾರಾದರೂ ಎಂಥ ಒಳ್ಳೆ ಕಾರ್ಯ ಮಾಡಿದ್ದೀರಪ್ಪ, ಎಷ್ಟು ರಿಸ್ಕ್ ತೊಗೊಂಡಿದ್ರಿ ಇನ್ನು ಕೆಲಸ ಮಾಡುವಾಗ, ನಿಮಗೊಂದೊಳ್ಳೆ ಪದ್ಮಭೂಷಣ ಕೊಡಿಸೋಣ ಅಂತಿದ್ದೇವೆ ಅಂದರೆ ಬರ್ರಿ 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 ಅಂತ ಆಧಾರದಿಂದ ಬರಮಾಡಿಕೊಂಡು ಸ್ವೀಕಾರ ಮಾಡ್ತಾರೆ. ಅದೇ ಆ ಕೆಲಸ ಮಾಡುವಾಗ ಅಷ್ಟು ರಿಸ್ಕ್ ತಗೊಂಡು ಅಷ್ಟೆಲ್ಲ ನಿಭಾಯಿಸಲಿಕ್ಕೆ ಕಷ್ಟಪಟ್ಟ ದುಃಖವನ್ನು ಅನುಭವಿಸ್ಲಿಕ್ಕೆ ಮಾತ್ರ ಬೇಡ ಅಂದರೆ ಹೇಗೆ ಸಾಧ್ಯ? ಇದೇ ಕೃಷ್ಣ ಪರಮಾತ್ಮ ನಮಗೆ ಕೊಡುವ ಸಂದೇಶ. ಯಾವುದೇ ಬದುಕಿನಲ್ಲಿ ನಿನಗಾಗಿ ವಿಹಿತವಾದ ಏನು ಕರ್ತವ್ಯ ಇದೆ ಅದನ್ನು ನೀ ನಿಭಾಯಿಸುವಾಗ ಅದರಿಂದ ಬರುವ ಕೀರ್ತಿ, ಅದರಿಂದ ಬರೋ ಶಾಲು ಶಕಲಾತಿ, ಅದರಿಂದ ಬರುವಂಥ ಪಬ್ಲಿಸಿಟಿ ಅವನ್ನೆಲ್ಲ ಆಧಾರದಿಂದ ಬರಮಾಡ್ಕೊಳ್ತಿ ಅಂತ ಆದಮೇಲೆ ಅದೇ ಕರ್ತವ್ಯ ನಿಭಾಯಿಸುವಾಗ ಸ್ವಲ್ಪ ವೈಷಯಿಕವಾದ ದುಃಖ ಬರ್ತದೆ. ಅದನ್ನೂ ಕೂಡ ಇಷ್ಟೇ ಸುಖದಂತೆ ಆಧಾರದಿಂದ ಬರಮಾಡ್ಕೋ. ಇದು ಸಮೀಕೃತ್ವ ಅನ್ನೋ ಮಾತಿನ ಅಭಿಪ್ರಾಯ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು ಅಂದಾಗ ಸಮೀಕೃತ್ವ ಅನ್ನೋ ಮಾತಿನಿಂದ ಈ ಅನುಸಂಧಾನ ಬರಲಿ ಅಂತಂತಾನೆ. ಇದು ಬಂತು ಅಂದರೆ ನಮ್ಮಷ್ಟು ಉತ್ತಮರೇ ಯಾರೂ ಇಲ್ಲ. ನಾವು ಆವಾಗ ದೊಡ್ಡ ವ್ಯಕ್ತಿಗಳು ಅನ್ನಿಸ್ಕೊಳ್ತೀವಿ. ಇದು ನಿಭಾಯಿಸ್ಕೊಳ್ಳೋದು ಬರಬೇಕು. ಆ ಸುಖವನ್ನು ಆಧರಿಸೋದು ಎಷ್ಟು ಚೆನ್ನಾಗಿ ಕಲ್ತಿದ್ದೇವೋ ಆ ವೈಷಯಿಕ ಸುಖವನ್ನು ದುಃಖವನ್ನು ಅಷ್ಟೇ ಆಧಾರದಿಂದ ಬರಮಾಡ್ಕೊಳ್ಳೋದು ಕಲ್ತೀವಿ ಅಂತಂದರೆ ನಮ್ಮ ಕರ್ತವ್ಯದಿಂದ ನಾವು ಮೇಲೆ ಬರ್ತೇವೆ. ಹೀಗಾಗಿ ಕೇವಲ ಅರ್ಜುನನಿಗಷ್ಟೇ ಅಭಿಪ್ರಾಯ ಅಲ್ಲ, ಇದು ನಮಗೂ ಹೇಳಿದ್ದು ಅರ್ಜುನನಿಗೂ ಹೇಳಿದ್ದು. ಅದನ್ನು ಕೃಷ್ಣ ತೋರಿಸಿಕೊಟ್ಟ. ಹೀಗೆ ಮಾಡೋದನ್ನು ಯಾರು ಯೋಚನೆ ಮಾಡಿ ಕಲಿತಾರೋ ಅಂಥವರಿಗೆ ಪಾಪದ ಪ್ರಸಂಗ ಬರಲ್ಲ. ಅಂಥವರಿಗೆ ಪಾಪ ಬರ್ತದೆ ಅಂತ ತಿಳಿಬೇಡ. ಯಾಕೆ? ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಹೇಳಿದ ಕರ್ತವ್ಯ ನಿಭಾಯಿಸ್ಲಿಕ್ಕೆ ಹೊರಟಿರೋಣದ್ರಿಂದ ಸುಖ ದುಃಖದ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ದರಿಂದ ಆ ಕರ್ತವ್ಯವನ್ನು ದೇವರ ಪೂಜೆಯಾಗಿ ಮಾಡಿದ್ದಕ್ಕೆ ನೈವ ಪಾಪಮವಾಪ್ಸ್ಯಸಿ, ಈ ಕರ್ತವ್ಯ ಮಾಡಿದಾಗ ಪಾಪದ ಪ್ರಸಂಗ ಇಲ್ಲ ನಿನಗೆ. ಸಾಕಷ್ಟು ಜನರ ಪ್ರಶ್ನೆ ಅದೇ, ಪಾಪ ಬರದೇ ಇರೋ ಹಾಗೆ ಕೆಲಸ ಮಾಡೋದು ಹೇಗೆ ಅಂತ ಪ್ರಶ್ನೆ ಕೇಳ್ತಿರ್ತಾರೆ. ಬೇರೆ ಏನು ಉತ್ತರ ಇಲ್ಲ. ಕೃಷ್ಣನ ದೃಷ್ಟಿಯಲ್ಲಿ ಇಷ್ಟೇ, ಮಾಡೋ ಕರ್ತವ್ಯ ದೇವರ ಪೂಜೆ ಆಗಬೇಕು, ಸುಖ ದುಃಖಗಳನ್ನು ಸಮವಾಗಿ ಗ್ರಹಿಸಬೇಕು, ಮಾಡ್ತಾ ಹೋಗು, ಪಾಪ ಬರಲ್ಲ. ಇದಕ್ಕಿಂತ ಬೇರೆ ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಹೀಗೆ ಕೃಷ್ಣ ಪರಮಾತ್ಮ ನಮಗೆಲ್ಲ ಕರ್ತವ್ಯದಲ್ಲಿ ಶ್ರದ್ಧೆ ಮೂಡಿಸ್ಬೇಕು ಅಂತ, ಬರಲ್ಲ ಪಾಪ ಬರಲ್ಲ, ನೀನು ಹೆದರ್ಲಿಕ್ಕೆ ಹೋಗಬೇಡ ಅಂತ ಆ ರೀತಿ ಕೃಷ್ಣ ನಮಗೆ ಅನುಸಂಧಾನ ಮಾಡಿಸ್ತಾ ಇದ್ದಾನೆ.
ಇದನ್ನು ಮಾಡೋದು ಅಭ್ಯಾಸ ಮಾಡಿಕೊಳ್ಬೇಕು. ಸ್ತ್ರೀಯರಾಗಲಿ ಪುರುಷರಾಗಲಿ ತಮ್ಮ ಕರ್ತವ್ಯ ತಮಗಾಗಿ ಅಂತೇನಿದೆ ಅದನ್ನು ಅವರು ಗುರುತಿಸ್ಕೊಂಡು ಅಲ್ಲಿ ಭಗವಂತನನ್ನು ಕಾಣ್ತಾ ಹೋಗಬೇಕು. ಮಕ್ಕಳನ್ನು ಆಡೋಡಿಸೋದಿರಲಿ, ಯಜಮಾನನಿಗೆ ಉಪಚಾರ ಮಾಡೋದಿರಲಿ, ಅಡಿಗೆಗಳಿರಲಿ, ಮನೆ ಶುದ್ಧಿ ಮಾಡೋದಿರಲಿ, ಪಾತ್ರೆ ತೊಳೆಯೋದಿರಲಿ, ಆಫೀಸಿಗೆ ಹೋಗೋದಿರಲಿ, ಆಫೀಸ್ನಲ್ಲಿ ಕಸ್ಟಮರ್ ಜೊತೆಗೆ ವ್ಯವಹಾರ ಇರಲಿ, ಎಲ್ಲವೂ ದೇವರ ಪೂಜೆನೇ. ಅದು ನಮಗೆ ವಿಧಾನ ಮಾಡಿದ ದೇವರ ಪೂಜೆ, ಅದು ನಮಗೆ ಹೇಳಿದ ಪರಮಾತ್ಮನ ಪೂಜೆ. ನಾವು ಅಲ್ಲೇ ದೇವರನ್ನು ಕಾಣಬೇಕು. ಅಲ್ಲಿ ದೇವರನ್ನ ಕಾಣುವಾಗಲೂ ಸುಖ ದುಃಖಗಳನ್ನು ಸಮವಾಗಿ ಗ್ರಹಿಸೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇದಕ್ಕಿಂತ ದೊಡ್ಡ ದೇವರ ಪೂಜೆ ಯಾವುದಿದೆ? ಇದನ್ನು ನೀ ಮಾಡಿದಾಗ ಪಾಪ ಬರೋ ಪ್ರಸಂಗ ಇಲ್ಲ ಅಂತಂತಾನೆ ಕೃಷ್ಣ ಪರಮಾತ್ಮ. ಇದಾದ ಮೇಲೆ ಪಾಪಮೇವಾಶ್ರಯೇದಸ್ಮಾತ್ ಈ ಮಾತಿಗೆ ಉತ್ತರ ಕೊಟ್ಟದ್ದಾಯಿತು. ಇದಾದ ಮೇಲೆ ಕೃಷ್ಣ ಪರಮಾತ್ಮ ಹಿಂದೆ ತಿಳಿಸಿದ, ಹಿಂದೆ ಜೀವನಿತ್ಯ, ದೇಹ ಅನಿತ್ಯ ಈ ವಿಷಯಗಳನ್ನೆಲ್ಲ ಹಿಂದೆ ಪ್ರಸ್ತಾಪಪಡಿಸಿದ. ಇನ್ನು ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡ್ತಾನೆ. ಏನದು ಅಂದರೆ, ಹಿಂದೆ ತತ್ವಜ್ಞಾನವನ್ನು ನಮಗೆ ಅನುಸಂಧಾನ ಮಾಡಿಸಿದ. ಇನ್ನು ಮುಂದೆ ಏನು ಮಾಡ್ತಾನೆ ಅಂದರೆ, ಈ ತತ್ವಜ್ಞಾನಕ್ಕೆ ಬೇಕಾದಂಥ ಸಾಧನವನ್ನು ನಿರೂಪಣೆ ಮಾಡ್ತಾನೆ. ಹಿಂದೆ ಹೇಳಿದಂಥ ಭಗವಂತನ ವಿಷಯಗಳಿವೆ ಅಲ್ಲ, ಜೀವಾತ್ಮ ಪರಮಾತ್ಮ ಅವರಿಬ್ಬರಿಗಿರುವಂಥ ನಂಟಸ್ತಿಕೆ, ಆ ವಿಷಯಗಳೆಲ್ಲ ಅಷ್ಟು ಸುಲಭವಾಗಿ ನಮಗೆ ನಿಮಗೆ ಬರೋದಲ್ಲ. ಅದು ಬರಬೇಕು ಅಂತಾದರೆ ಅದಕ್ಕಾಗೇ ಒಂದು ಸಾಧನೆ ಇದೆ ಅಂತ. ಆ ಭಗವಂತ ಜನಜನಿತವಾಗಿ ಎಲ್ಲೆಡೆ ವ್ಯಾಪಿಸಿದಾನೆ ಅಂತ ಶಬ್ದದಿಂದ ಹೇಳ್ತಿದ್ದೇವೆ ನಾವಷ್ಟೇ, ಆದರೆ ಸಾಕ್ಷಾತ್ಕಾರ ಆಗಿದೆಯಾ? ಶಬ್ದದಿಂದ ಮಾತನಾಡ್ತೀವಿ, ಎಲ್ಲ ಶಬ್ದದಲ್ಲಿ ಮುಳುಗಿಸಿದ್ದೇವಷ್ಟೇ. ಆದರೆ ಆ ವಿಷಯ ಏನು ಅನ್ನೋದು ನಮಗೆ ಅನುಸಂಧಾನಕ್ಕೆ ಬರಬೇಕಾದ್ರೆ ಬಹಳ ಕಠಿಣ. ಅದಕ್ಕಾಗೇ ಒಂದು ಸಾಧನೆ ಇದೆ. ಎಲ್ಲೆಡೆ ಭಗವಂತ ಕಾಣಬೇಕಾದ್ರೆ ಅದಕ್ಕಾಗಿ ಒಂದು ಸಾಧನೆ ಇದೆ. ಅದನ್ನು ಮಾಡಬೇಕು. ಅದು ಬೇರೆ ಯಾವುದೂ ಅಲ್ಲ, ನಿಷ್ಕಾಮ ಕರ್ಮಾನುಷ್ಠಾನ. ಅದನ್ನು ನಿವೃತ್ತ ಕರ್ಮ ಅಂತ ಕರೀತಾನೆ ಕೃಷ್ಣ. ಯಾವ ಫಲದ ಆಸೆ ಇಲ್ಲದೇನೆ ನಮಗೆ ಹೇಳಿದಂಥ ಕರ್ತವ್ಯವನ್ನು ನಿಭಾಯಿಸ್ತಾ ನಾವು ಹೋಗಬೇಕು, ದೇವರ ಪ್ರೀತಿಯಾಗಲಿ ಅಂತ ಈ ಥರದ ಕರ್ಮಾನುಷ್ಠಾನವನ್ನು ಕೃಷ್ಣ ಮುಂದೆ ಬೋಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ನಿಷ್ಕಾಮ ಕರ್ಮಯೋಗ, ಅದಕ್ಕೆ ಹೆಸರು ಕರ್ಮಯೋಗ ಅಂತ. ನಿಮಗೆ ಆಶ್ಚರ್ಯ ಆಗ್ತದೆ, ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಸಾಧಾರಣ ಅಧ್ಯಾಯ ಮುಗಿದ ಕೂಡಲೇ ಕರ್ಮಯೋಗ ಮುಗೀತು ಅಂತಂತಾರೆ. ಸಾಕಷ್ಟು ಜನರಿಗೆ ಆ ಕರ್ಮದ ವಿವರಣೆ ಕೊಡಲಿಕ್ಕೆ ಕಠಿಣ ಆಗಿದೆ ಇವತ್ತು. ಆದರೆ ಇದು ಸ್ಪಷ್ಟವಾಗಿ ಕೃಷ್ಣ ಕೊಟ್ಟಿದ್ದಾನೆ. ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ಆಗಲಿಲ್ಲ ಬಹಳ ಜನರಿಗೆ. ತಲೆ ಕೆಟ್ಟೋಯ್ತು, ಗೊಂದಲ ಆಗಿಬಿಡ್ತು ಮಾತುಗಳನ್ನು ನೋಡಿ. ಆದರೆ ಅದು ನಿಷ್ಕಾಮ ಕರ್ಮಯೋಗ, ಬರೀ ಕರ್ಮಯೋಗ ಅಂತಂದ ಕೃಷ್ಣ. ಯಾಕೆ ಅಂದರೆ ಫಲದ ಆಸೆ ಬಿಟ್ಟ ಕರ್ಮವೇ ಕರ್ಮ ಅಂತೆ. ಕೃಷ್ಣನ ದೃಷ್ಟಿಯಲ್ಲಿ ಕರ್ಮ ಅಂದರೆ ಯಾವುದು? ಫಲದ ಆಸೆಯನ್ನು ಬಿಟ್ಟು ಮಾಡೋದೇ ಕರ್ಮ ಅಂತೆ. ಆ ಕರ್ಮವೇ ದೇವರ ಪ್ರೀತಿ, ಆ ಕರ್ಮವೇ ಮೋಕ್ಷ ಕೊಡೋದು, ಆ ಕರ್ಮವೇ ಹಿಂದೆ ಹೇಳಿದ ತತ್ವಜ್ಞಾನವನ್ನು ನಮಗೆ ಸಾಕ್ಷಾತ್ಕಾರ ಮಾಡಿಸೋದು. ಆ ಕರ್ಮ ನಾವು ಮಾಡಲಿಕ್ಕೆ ಶುರು ಮಾಡಬೇಕು. ಯಾವಾಗ ಶುರು ಮಾಡ್ತೇವೋ ಆಗ ನಮ್ಮ ವ್ಯಕ್ತಿತ್ವವೇ ಬೇರೆಯಾಗಿ ಕಾಣಿಸ್ತದೆ. ಜಗತ್ತು ನಮ್ಮನ್ನು ನೋಡೋ ಬಗೆ ಬೇರೆ ಆಗ್ತದೆ, ನಮ್ಮ ಮಾತು ಬೇರೆ ಆಗ್ತದೆ, ನಮ್ಮ ನೋಟ ಬೇರೆ ಆಗ್ತದೆ. ನಿಷ್ಕಾಮ ಕರ್ಮ ಮಾಡುವವನ ನೋಟ, ಅವನ ದೇಹದ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ವ್ಯತ್ಯಾಸ ಆಗ್ತದೆ. ಅವನ ಯೋಚನೆಗಳು ಬೇರೆಯಾಗಿರ್ತವೆ. ಅದನ್ನು ಕೃಷ್ಣ ನಿರೂಪಣೆ ಮಾಡಬೇಕಾಗಿದೆ. ಅದಕ್ಕೇನಂತ ಕರೀತಾರೆ? ಯೋಗ ಅಂತ ಇನ್ನೊಂದು ಹೆಸರು ಅದಕ್ಕೆ ಯೋಗ ಅಂತ. ಯೋಗ ಅಂದರೆ ಏನು? ಉಪಾಯ ಅಂತ ಅರ್ಥ. ಯಾವುದಕ್ಕೆ ಉಪಾಯ? ಹಿಂದೆ ತೋರಿಸಿದಂಥ ಜೀವ ಪರಮಾತ್ಮರ ತತ್ವಜ್ಞಾನವನ್ನು ತೋರಿಸ್ಲಿಕ್ಕಿರುವಂಥ ಉಪಾಯ, ಅದೇ ಯೋಗ. ಅದಕ್ಕೆ ಕರ್ಮಯೋಗ ಅಂತ ಹೆಸರು, ನಿಷ್ಕಾಮ ಕರ್ಮ ಅಂತ ಹೆಸರು. ಅದು ಬೇರೆ ಬೇರೆ ಹೆಸರಿದೆ, ಇರಲಿ. ಅದನ್ನು ಮುಂದೆ ನಿರೂಪಣೆ ಮಾಡಬೇಕಾಗಿದೆ ಕೃಷ್ಣ. ಈಗ ಹೇಳುವಾಗ ಜ್ಞಾನದ ಬಗ್ಗೆ ಹೇಳಿದೆ, ಮುಂದೆ ಹೇಳುವಾಗ ಯೋಗದ ಬಗ್ಗೆ ಹೇಳ್ತಿದ್ದೇನೆ ಅಂತ ಶುರು ಮಾಡ್ತಾನೆ ಕೃಷ್ಣ. ಹೇಳುವಾಗ ಏನು ಮಾಡಿಬಿಟ್ಟ, ಇಷ್ಟೊತ್ತು ತನಕ ನಿನಗೆ ಜ್ಞಾನದ ಬಗ್ಗೆ ಹೇಳಿದೆ ಅಂತ ಹೇಳಬೇಕಾಗಿತ್ತು. ಜ್ಞಾನ ಅನ್ನೋ ಶಬ್ದ ಆಡಲಿಲ್ಲ, ಮತ್ತೊಂದು ಹೊಸ ಶಬ್ದ ಹೇಳಬೇಕು. ನೋಡಿ ಹೇಳ್ತಾನೆ, ಏಷಾ ತೇ ವಿಹಿತಾ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ
ಕರ್ಮಬಂಧಂ ಪ್ರಹಾಸ್ಯಸಿ ಏಷಾ ತೇ ಅಭಿಹಿತಾ ಸಾಂಖ್ಯೆ. ಸಾಂಖ್ಯದ ಬಗ್ಗೆ ನಿನಗೆ ಇದುವರೆಗೂ ವಿವರಣೆ ಕೊಟ್ಟಿದ್ದೇನೆ, ಇನ್ನು ಮುಂದೆ ನಿನಗೆ ಯೋಗದ ಬಗ್ಗೆ ಕೊಡ್ತೇನೆ ಅಂತಂತಾನೆ. ಭಾಳ ಜನ ಏನು ಮಾಡಿದರು, ಸಾಂಖ್ಯ ಅನ್ನೋ ಪದದ ಮೇಲೆ ಹೆಚ್ಚು ಸ್ಟ್ರೆಸ್ ಕೊಟ್ಟರು. ಕೃಷ್ಣ ಇಷ್ಟೊತ್ತು ತನಕ ಹೇಳಿದ್ದೇನು ಅಂತ ನೋಡಿ ಸಾಂಖ್ಯ. ಸಾಕಷ್ಟು ಜನರಿಗೆ ತಲೆ ಕೆಡ್ತಿ. ಏನು ಅಂದರೆ ಸಾಂಖ್ಯ ಶಬ್ದ ಏನು ಅರ್ಥ ಕೊಡ್ತದೆ? ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರ. ಓ, ಕೃಷ್ಣ ಇಷ್ಟೊತ್ತು ತನಕ ಸಂಖ್ಯಾಶಾಸ್ತ್ರದ ವಿವರಣೆ ಕೊಟ್ಟ, ಏನು ಹೇಳಬೇಕು, ಇನ್ನು ಮುಂದೆ ಪ್ರಾಣಾಯಾಮದ ವಿವರಣೆ ಕೊಡ್ತಾನೆ ಅಂತ. ಯಾಕಂದರೆ ಯೋಗ ಅನ್ನೋ ಶಬ್ದ ಇವತ್ತು ಸಾಕಷ್ಟು ಕಡೆ ಎಲ್ಲಿ ಕನ್ವರ್ಟ್ ಆಗಿಬಿಟ್ಟಿದೆ. ನಾಳೆ 21ನೇ ತಾರೀಕು ಶುರು ಆಗ್ತದೇನೋ ಬಹುಶಃ. ಯೋಗ ಅಂದರೆ ಅದೊಂದು ಹೀಗೆ ತಲೆ ಎತ್ತು, ಕೈ ಎತ್ತು, ಕಾಲು ಎತ್ತು, ಬುರುಡೆ ಎತ್ತು, ಇದೇ ಜಾಸ್ತಿ ಆಗಿಬಿಡ್ತದೆ. ಯಾಕೆ ಯೋಗ ಅಂದರೆ ತಲೆ ಒಳಗೆ ಅದೊಂದು ಬಂದುಬಿಟ್ಟಿದೆ ಇತ್ತೀಚೆಗೆ. ತಪ್ಪಲ್ಲ, ಅದು ಯೋಗವೇ. ಯೋಗ ಅಲ್ಲ ಅಂತ ಹೇಳಲಿಕ್ಕೆ ಹೊರಡಲಿಲ್ಲ. ಶ್ರೀಕೃಷ್ಣ ಯಾವುದನ್ನು ಯೋಗ ಅಂತ ಕರೆದ, ಅದನ್ನು ಅರ್ಥೈಸ್ಕೊಳ್ಳೋನೇನು ಮಾಡಿದ ಅಂದರೆ ಅವನ ತಲೆ ಒಳಗಿದ್ದ ಯೋಗವೇ ಇದು ಯೋಗ ಅಂತ ಇಲ್ಲಿ ಭ್ರಮಿಸಿಬಿಟ್ಟ. ಹೀಗಾಗಿ ಭಗವದ್ಗೀತೆಯ ಪದ್ಯಗಳನ್ನು ತಮಗೆ ಬೇಕಾದ ರೀತಿಯಲ್ಲಿ ರೆಫರೆನ್ಸ್ ಕೊಡ್ತಿರ್ತಾರೆ. ಯೋಗದವರು ಇದನ್ನೇ ಎಳೆದು ಕೊಡ್ತಾರೆ ಮತ್ತೆ ನೋಡಿದ್ರ, ಕೃಷ್ಣನು ಯೋಗಕ್ಕೆ ಮಹತ್ವ ಕೊಟ್ಟಿದ್ದಾನೆ. ಅವ ಯಾವ ಯೋಗ ಅಂದ, ಇವ್ರು ಯಾವ ಯೋಗ ಅಂದರು. ಇದು ದೊಡ್ಡ ಸಮಸ್ಯೆ. ಕೃಷ್ಣ ಹೇಳ್ತಿರೋ ಆ ನಿಷ್ಕಾಮ ಕರ್ಮ ರೂಪವಾದ ಯೋಗವೇ ಬೇರೆ. ಬರೀ ದೈಹಿಕವಾಗಿ ಪ್ರಾಣಾಯಾಮಾದಿಗಳನ್ನು ಮಾಡುವಂಥ ಯೋಗವನ್ನು ಹೇಳಲಿಕ್ಕೆ ಯುದ್ಧದ ರಣಾಂಗವನ್ನು ಯಾಕ್ರಿ ಉಪಯೋಗಿಸ್ಬೇಕು? ಕೃಷ್ಣ ಪರಮಾತ್ಮ ಅದೆಲ್ಲ ಅರ್ಜುನ ಕಲ್ತೇ ಬಂದಿದ್ದ. ಗುರುಕುಲದಲ್ಲಿದ್ದಾಗ ಆ ಯೋಗಶಾಸ್ತ್ರದ ಶಿಕ್ಷಣ ಅವನಿಗಾಗಿತ್ತು. ಹೀಗಾಗಿ ಅದನ್ನು ಹೇಳ್ತಿದ್ದಾನೆ ಅಂತ ಇಲ್ಲಿ ಇಂಟರ್ಪ್ರಿಟೇಟ್ ಮಾಡಿಬಿಟ್ರೆ ಅದು ಭಗವದ್ಗೀತೆಗೆ ಮಾಡುವಂಥ ಒಂದು ಅರ್ಥದಲ್ಲಿ ಅಪಚಾರವಲ್ವೇ? ಹಿಂದೆ ಹೇಳಿದ್ದು ಪರಮಾತ್ಮನ ತತ್ವಜ್ಞಾನವನ್ನು. ಅವನು ಅಣು ಇದ್ದಾನೆ, ಇವ ವ್ಯಾಪಿಸಿದ್ದಾನೆ, ಅವ ಬಿಂಬನಿದ್ದಾನೆ, ಇವ ಪ್ರತಿಬಿಂಬನಿದ್ದಾನೆ, ಅವನದೇ ಕರ್ತೃತ್ವ, ಇವಂದೇನಿಲ್ಲ. ಈ ತತ್ವವನ್ನು ಜಗತ್ತಿಗೆ ಪರಿಚಯಿಸಿ ದೃಢಪಡಿಸಿ ಸಾಕ್ಷಾತ್ಕಾರ ಇದ್ರ ಬಗ್ಗೆ ಆಗಲಿ ಅಂತ ಕೃಷ್ಣ ಅದನ್ನು ನಿರೂಪಣೆ ಮಾಡಿ ಅದಕ್ಕೇನು ಉಪಾಯ ಅಂತ ಹೇಳಲಿಕ್ಕೆ ಮುಂದಿನ ಮಾತು. ಆ ಉಪಾಯ ಅನ್ನೋ ಅರ್ಥದಲ್ಲಿರೋ ಯೋಗ ಶಬ್ದವನ್ನು ಶ್ರೀಕೃಷ್ಣ ಬಳಸಿದರೆ, ತತ್ವಜ್ಞಾನೋಪಾಯದ ಬಗ್ಗೆ ಮುಂದೆ ಹೇಳ್ತೇನೆ ಅಂತ, ಯೋಗ ಹೇಳ್ತೇನೆ ಅಂತ ಬಳಸಿದರೆ ಇವರು ಅದನ್ನು ಬೇರೆ ಕಡೆನೇ ತಿರುಗಿಸ್ಬಿಟ್ರು. ಯಾವ ಯೋಗವನ್ನು ಹೇಳೋಣದ್ರಿಂದ ಕರ್ಮಬಂಧಂ ಪ್ರಹಾಸ್ಯಸಿ ಅಂದ ಕೃಷ್ಣ ಪರಮಾತ್ಮ. ನಾನು ತೋರಿಸುವಂಥ ಈ ಯೋಗದಿಂದ ನೀನು ಇದನ್ನು ತಿಳಿದ್ರೆ, ಇದನ್ನು ನಿನ್ನ ಆಚರಣೆಯಲ್ಲಿ ನೀನು ದಿನನಿತ್ಯ ಅಳವಡಿಸ್ಕೊಂಡ್ರೆ ಕರ್ಮಬಂಧಂ ಪ್ರಹಾಸ್ಯಸಿ. ನೋಡಿದ್ರ, ನಮ್ಮ ಕರ್ಮಬಂಧನ ಅಥವಾ ಕರ್ಮಬಂಧನ ರೂಪವಾದ ಸಂಸಾರ ಅದೇ ನಮ್ಮಿಂದ ದೂರ ಸರಿದು ಬಿಡ್ತದೆ. ಸಂಸಾರ ಬಂಧನದಿಂದ ಮುಕ್ತರಾಗಲಿಕ್ಕೆ ಪರಮಾತ್ಮ ನಿರೂಪಿಸುವ ನಿಷ್ಕಾಮ ಕರ್ಮ ಯೋಗಕ್ಕಿಂತ ಜಗತ್ತಿನಲ್ಲಿ ಮತ್ತೊಂದು ಯಾವ ಉಪಾಯವೂ ಇಲ್ಲ. ಸಾಕಷ್ಟು ಬಂಧನಕ್ಕೆ ಒಳಪಡ್ತೇವೆ ನಾವಿವತ್ತು. ಜೈಲಿಗೆ ಹೋದರೆ ಜೈಲರಿನ ಅನುಗ್ರಹ ಬೇಕು, ಜೈಲಿಗೆ ಹೋದರೆ ಮತ್ತೆ ಜೈಲರಿನ ಅನುಗ್ರಹನೇ ಬೇಕು. ಇಲ್ಲೆಲ್ಲ ಜೈಲಿಗೆ ಹೋದ್ರೇ ಜೈಲರಿನ ಅನುಗ್ರಹ ಬೇಕು. ಇಡೀ ಬದುಕಿನುದ್ದಕ್ಕೂ ಸಂಸಾರದ ಜೈಲಿನಲ್ಲಿ ಇದ್ದದ್ದಕ್ಕೆ ಭಗವಂತ ಅನ್ನೋ ಜೈಲರಿನ ಅನುಗ್ರಹ ಇಲ್ಲದೆ ಮತ್ತೆ ಹೇಗೆ ತಾನೇ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ? ಅವನ ಅನುಗ್ರಹಕ್ಕೆ ಪೂರಕವಾದಂತಹ ಕರ್ತವ್ಯ ಕರ್ಮವನ್ನು ನಿಷ್ಕಾಮವಾಗಿ ಮಾಡಿ ಆ ಉಪಾಯವನ್ನು ನಾವು ಅಳವಡಿಸ್ಕೊಳ್ಳದೇ ಇದ್ದರೆ ಈ ಸಂಸಾರ ಬಂಧನದಿಂದ ಹೊರಗೆ ಹೇಗೆ ಬರಲಿಕ್ಕೆ ಸಾಧ್ಯ? ಇದನ್ನು ಕೃಷ್ಣ ನಿರೂಪಿಸ್ಲಿಕ್ಕೆ ಹೊರಟನೆ ಯೋಗವನ್ನೋದರಿಂದ. ಅವ ಕೃಷ್ಣ ನಾವು ನೀವು ಇವತ್ತು ಲೋಕಪ್ರಸಿದ್ಧವಾದ ಈ ಯೋಗವನ್ನು ಕೃಷ್ಣ ಹೇಳಲಿಕ್ಕೆ ಹೊರಟದ್ದಲ್ಲ. ಹಾಗಾದರೆ ಸಾಂಖ್ಯ ಅಂದರೆ ತತ್ವಜ್ಞಾನ, ಯೋಗ ಅಂದರೆ ಜ್ಞಾನಕ್ಕೆ ಉಪಾಯ ಅಂತ ಅರ್ಥ. ಈಗ ನಿಮಗೆ ಈ ಪದ್ಯ ಅನುಸಂಧಾನಕ್ಕೆ ಬರ್ತದೆ. ಹಿಂದೆ ಹೇಳಿದ್ದೆಲ್ಲ ಜ್ಞಾನ, ಈಗ ಹೇಳ್ತಾ ಇರೋದೆಲ್ಲ ಜ್ಞಾನಕ್ಕೆ ಬೇಕಾದ ಉಪಾಯ. ಇದನ್ನೇ ಸಾಂಖ್ಯ ಯೋಗ ಅಂತ ಕರೆದಿದ್ದಾನೆ ಕೃಷ್ಣ ಪರಮಾತ್ಮ. ಇದು ನಿಜವಾಗಲೂ ಸಾಂಖ್ಯ ಯೋಗ ಅಂದರೆ. ಹೀಗೆ ಈ ಪದ್ಯವನ್ನು ಅರ್ಥೈಸಿಕೊಳ್ಳುವಾಗ ನಾವು ಚಿಂತನೆ ಮಾಡಬೇಕಾದದ್ದು. ಇದಾದ ಮೇಲೆ ಕೃಷ್ಣ, ಸರಿ ಹಾಗಾದರೆ ಯೋಗ ಹೇಳ್ತೇನೆ ಎಂದೆಲ್ಲ ಕೃಷ್ಣ, ಏನದು ಉಪಾಯ ಅಂದರೆ ಆ ಮಾಡುವ ವಿಧಾನ, ಮಾಡೋದ್ರಿಂದ ಆಗುವಂತಹ ಫಲ
ಬೇಕಲ್ಲ, ಯಾವುದದು ಏನು ಅಂತ ಅದ್ರ ಬಗ್ಗೆ ವಿಷಯ ಬೇಕು, ಯೋಗದ ಬಗ್ಗೆ ಹೇಳು. ಅದಕ್ಕೆ ಕೃಷ್ಣ ಅಂತಾನೆ, ನಾನು ಹೇಳುವ ಯೋಗ ಏನಿದೆ ಅಲ್ಲಪ್ಪ, ಅದು ಬಹಳ ಸುಲಭದ್ದೇ, ಕಠಿಣ ಅಂತ ಹೇಳಲ್ಲ. ತಿಳಿದವರಿಗೆ ಸುಲಭ, ತಿಳಿದಿದ್ದಾಗ ಬಹಳ ಗೊಂದಲ ಆದರೆ ಕಠಿಣ ಆಗ್ತದೆ. ಇವತ್ತಿನಿಂದ ಇದನ್ನು ಅಳವಡಿಸ್ಕೊಳ್ಬೇಕು ಬದುಕಿನೊಳಗೆ. ಕೃಷ್ಣ ಅಂತಾನೆ, ನಾನು ತಿಳಿಸುವಂಥ ನಿಷ್ಕಾಮವಾದ ಯೋಗ ಇದೆಯಲ್ಲ, ಕರ್ಮಯೋಗ, ಅದು ನಮ್ಮ ಬದುಕಿನೊಳಗೆ ಸ್ವಲ್ಪ ಮಾಡಿದರೂ ಫಲ ಜಾಸ್ತಿ ಕೊಡ್ತೇನೆ ಅಂತಾನೆ ಕೃಷ್ಣ. ಅಥವಾ ಪ್ರಾರಂಭ ಮಾಡು, ಸಾಕಿ, ಇವತ್ತಿನಿಂದ ಪ್ರಾರಂಭ ಮಾಡು. ಇವತ್ತು ಪ್ರಾರಂಭ ಮಾಡು, ಇನ್ನೊಂದು ಅರ್ಧ ಗಂಟೆಗೆ ಮತ್ತೆ ಅದನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ಬಿಟ್ಬಿಡು, ಪರವಾಗಿಲ್ಲ. ನಾನು ಅದನ್ನು ಇನ್ನೆಂದು ಶುರು ಮಾಡ್ತೀವಿ, ಅವತ್ತಿಗೆ ಅದನ್ನು ಮತ್ತೆ ಪುನಃ ಸೇರಿಸಿ ಫಲ ಕೊಡ್ತೇನೆ ಅಂತಂತಾನೆ. ಇದು ನಿಷ್ಕಾಮ ಕರ್ಮಯೋಗದ ಮಹತ್ವ. ಇದು ಇನ್ಯಾವ ಆಫೀಸ್ನಲ್ಲಿ ಸಿಗೋ ಯೋಗ ಅಲ್ಲ. ಒಂದು ಔಷಧಿ ಕೋರ್ಸ್ ಪೂರ್ಣ ಮಾಡದೆ ಹೋದ್ರೇ 108 ಬಯಸಿಕೊಳ್ತೇವೆ. ನಿಮಗೆ ಹೇಳಿದ್ದೆ ಪೂರ್ಣ ಮಾಡಿರಿ ಅಂತ ಕೋರ್ಸು ನೀವು ಮಾಡಲಿಲ್ಲ, ಅದಕ್ಕೆ ಇದು ಜಾಸ್ತಿ ಆಗಿದೆ ನೋಡ್ರಿ ಅಂತಂತಾರೆ. ಆದರೆ ಪರಮಾತ್ಮ ಹಾಗಲ್ಲ. ತಾನು ಕೊಡೋ ಔಷಧಿ ಮುಂದೆ ಮತ್ತೆ ಪುನಃ ತೊಗೊಳ್ಲಿಕ್ಕಾಗದೆ ಕೋರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಇವತ್ತಿಂದ ಮತ್ತೆ ಶುರು ಮಾಡಿರಿ, ಮತ್ತೆ ನಾನು ಅದನ್ನು ಕಂಟಿನ್ಯೂಟಿ ಕೊಡ್ತೀನಿ ಅಂತಂತಾನೆ ಕೃಷ್ಣ. ಈ ಕರುಣೆ ಯಾರಿಗಿದೆ ರೀ ನೋಡಿ, ಹೇಳ್ತಾನೆ ಕೃಷ್ಣ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಡೀ ಬದುಕಿನುದ್ದಕ್ಕೂ ಇದನ್ನು ಆಚರಣೆಗೆ ತರಬೇಕು ನಾವಿವತ್ತು. ನಾವು ತಂದರೆ ನಮ್ಮ ಮನಸ್ಸು ಎಷ್ಟು ಖುಷಿಯಾಗಿರ್ತದೆ ನೀವೇ ಅಬ್ಸರ್ವ್ ಮಾಡಿರಿ. ನಾವು ಮನೆಯಲ್ಲಿ ಎಷ್ಟು ಆನಂದದಿಂದ ಇರ್ತೇವೆ ಅಂತ ಅಬ್ಸರ್ವ್ ಮಾಡಿರಿ. ಕೆಲವರು ಇದ್ದಾರೆ ಇವತ್ತಿಗೂ, ನಮ್ಮ ಕಣ್ಣಿಗೆ ಕಾಣಲ್ಲ ತಕ್ಷಣಕ್ಕಷ್ಟೇ, ಅವರು ಇದನ್ನು ಅಳವಡಿಸ್ಕೊಂಡಿರ್ತಾರೆ. ಅವರೊಬ್ಬರು ಮನೆಯಲ್ಲಿರೋದರಿಂದ 100 ಜನ ಆರಾಮಿರ್ತಾರಂತೆ. ಸತ್ಯ ಹೇಳ್ತದೆ, ಯಾರು ನಿಷ್ಕಾಮ ಕರ್ಮಯೋಗವನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡು ಅವ ಇರ್ತಾನೋ, ಅವ ಇದ್ದ ಸ್ಥಳ, ಅದರ ಪರಿಸರವೇ ಆನಂದದಿಂದ ಇರ್ತದಂತೆ. ನಮಗೆ ಅರ್ಥ ಆಗಲ್ಲ, ಇಂಥವರೊಬ್ರು ಇದ್ದದ್ದಕ್ಕೆ ನಮಗಿಷ್ಟು ಖುಷಿ ಇದೆ ಅನ್ನೋದು ಗೊತ್ತಾಗಲ್ಲ. ಯಾವ ಫಲದ ಅಪೇಕ್ಷೆ ಪಡದೆ, ಯಾವ ಫಲದ ಅಪೇಕ್ಷೆಯೂ ಪಡದೆ, ಕೇವಲ ಭಗವಂತನ ಪ್ರೀತಿಯನ್ನು ಮಾತ್ರ ಉದ್ದೇಶಿಸಿ ದೈನಂದಿನ ತಮ್ಮ ಬದುಕನ್ನೇ ದೇವರ ಪೂಜೆ ಅಂತ ಕರ್ತವ್ಯದಲ್ಲಿ ತೊಡಗಿಸ್ಕೊಂಡಿರ್ತಾರಲ್ಲ, ಅವರೇ ನಿಷ್ಕಾಮ ಕರ್ಮಯೋಗಿಗಳು. ಅದು ನಿಷ್ಕಾಮ ಕರ್ಮ, ಅದು ಮಾಡ್ಲಿಕ್ಕೆ ಬರ್ತದೆ, ಬರಲ್ಲ ಅಂತನಬೇಡ್ರಿ. ಅಭಿಕ್ರಮ ನಾಶೋಸ್ತಿ ನ ಹಿಹ ಪ್ರತ್ಯವಾಯೋ ನ ವಿದ್ಯತೆ. ನಿಮಗೊಂದು ಅಂಶ ಹೇಳಬೇಕು, ಒಂದು ಉದಾಹರಣೆ ಕೊಟ್ಟಿರ್ತೇನೆ. ಸರಳವಾಗಿ ಹೇಳಬೇಕು ಅಂದರೆ, ಸಂಧ್ಯಾವಂದನೆ ಇದೆ. ಸಂಧ್ಯಾವಂದನೆ ದೈನಂದಿನ ಬದುಕಿನಲ್ಲಿ ಮಾಡಬೇಕು. ಸರಿ, ಮಾಡಲಿಲ್ಲ ಅಂತ ಇಟ್ಕೊಳ್ಳೋಣ. ಅಪ್ಪಿ ತಪ್ಪಿ ಮಾಡದೇ ಹೋದರೆ ಪಾಪ ಇದೆ, ಪಾಪ ಇದೆ. ಹೀಗೆ ಎಲ್ಲ ಕರ್ತವ್ಯ ಕರ್ಮಗಳಲ್ಲಿಯೂ 24 ಗಂಟೆಗಳಲ್ಲಿ ಇಂತಿಷ್ಟು ಸಮಯ ನಾವು ಏನು ಕೆಲಸ ನಿಭಾಯಿಸಬೇಕು ಅಂತಿದೆಯಲ್ಲ, ಅದನ್ನು ಮಾಡದೇ ಹೋದರೆ ಮೈನಸ್ ಪಾಯಿಂಟ್ ಇದೆ. ನಮ್ಮ ಆಫೀಸ್ಗಳಲ್ಲಿ ನಾವೇ ನಿಭಾಯಿಸಲೇಬೇಕಾದ ಕಾರ್ಯ ನಮ್ಮಿಂದ ನಡೀದೇ ಹೋದರೆ ಸ್ವಲ್ಪ 1 ಸಲ ವಾರ್ನಿಂಗ್ ಕೊಡ್ತಾರೆ, 2 ಸಲ ಕೊಡ್ತಾರೆ. ಕೊನೆಗೆ ಅದನ್ನು ನಿಭಾಯಿಸಲಿಲ್ಲ ಅಂದರೆ ಅದಕ್ಕೆ ಏನು ಹಾಕಬೇಕೋ ಅದಕ್ಕೆ ದಂಡ ಹಾಕೇ ಬಿಡ್ತಾರೆ. ಅಲ್ಲೇನೋ ಒಂದು ಕಟ್ ಮಾಡ್ತಾರೆ ಅಂತಾರಲ್ಲ, ಅದೇನೋ PF ಏನೋ ಒಂದು ಕಟ್ ಮಾಡ್ತಾರೋ ಇಲ್ಲ, ಮೈನಸ್ ಹಾಕ್ತಾರೋ ಇಲ್ಲ. ಇದು ನಮ್ಮ ಬದುಕಿನಲ್ಲಿ ನಾವು ಲೌಕಿಕದೊಳಗೆ ಕಾಣ್ತಾ ಇರುವ ಅಕ್ಷರಶಃ ಸತ್ಯ. ಆದರೆ ಭಗವಂತನ ಪೂಜಾರೂಪವಾದ, ಎಲ್ಲಿಯೂ ಕೂಡ ದೇವರ ಪ್ರೀತಿ ಬಿಟ್ಟು ಮತ್ತೊಂದನ್ನು ಅಪೇಕ್ಷಿಸದೆ ನಾವು ಮಾಡೋ ಈ ಕರ್ತವ್ಯ ಕರ್ಮಾನುಷ್ಠಾನದೊಳಗೆ ಬಿಟ್ಟರೂ ಕೂಡ ಪರಮಾತ್ಮ ಪ್ರಾರಂಭಿಸಿದ್ದನ್ನು ಅದಕ್ಕೆ ಮೈನಸ್ ಪಾಯಿಂಟ್ ಅಂತೂ ಹಾಕೋದಿಲ್ಲ ಅಂತಂತಾನೆ ಕೃಷ್ಣ ಪರಮಾತ್ಮ. ಇಲ್ಲ, ಪಾಪ ಇಲ್ಲ, ಪಾಪ ಕೊಡಲ್ಲ ಅಂತಾನೆ ಪರಮಾತ್ಮ. ಅವ ಮಾಡಲಿ, ಮಾಡದೆ ಬಿಡಲಿ, ಪಾಪ ಹಾಕಲ್ಲ. ಇದು ಎಂಥ ಕರುಣೆ ಹೇಳ್ರಿ ಕೃಷ್ಣನ ಮಾತಿನಲ್ಲಿ. ಯಾಕೆ ಅಳವಡಿಸ್ಕೋಬಾರ್ದು ಇದನ್ನು? ಹಾಗಾದರೆ ದೇವರ ಕರುಣೆ ಅಲ್ಲದೆ ಮತ್ತಿನ್ನೇನು ಅರ್ಥ ಈ ಮಾತಾಡಬೇಕಾದ್ರೆ ಹೇಳ್ರಿ ನೋಡೋಣ. ಬಾ, ಈ ಬ್ರಹ್ಮಾಂಡ ನನ್ನ ಮನೆ, ನನ್ನ ಕಾರ್ಯಾಲಯ, ನೀನೊಬ್ಬ ಕರ್ಮಚಾರಿಯೋ, ನಿನಗೆ ವಹಿಸಿಕೊಟ್ಟಿದ್ದೇನೆ ಭೂಮಿಯ ಮೇಲೆ ಬಂದದ್ದಕ್ಕೆ, ನಿನ್ನ ಉದ್ಧಾರಕ್ಕೋಸ್ಕರ ಕರ್ತವ್ಯ ಕರ್ಮ ಮಾಡು ಅಂತ. ಅದನ್ನು ನನ್ನ ಪ್ರೀತಿಗಾಗಿ ನೀನು ಮಾಡಲಿಕ್ಕೆ ಶುರು ಮಾಡೋ. ಮಾಡುವಾಗ ನಿನಗೇನಾದರೂ ಅಪ್ಪಿ ತಪ್ಪಿ ಅರೇ ದೇವರ ಪೂಜಾ ರೂಪ ಇದು ಮಾಡಲಿಕ್ಕಾಗಲಿಲ್ಲ ಇವತ್ತು ಅಂತ ಅನಿಸಿದರೆ ಅವತ್ತು ಬಿಟ್ಟಿರು, ನಾನೇನು ಅದಕ್ಕೆ ಮೈನಸ್ ಹಾಕಲ್ಲ, ಪಾಪ ಹಾಕಲ್ಲ. ಮತ್ತೆ ನೀನು ಇನ್ನೊಂದು ವರ್ಷ ಆದಮೇಲೆ ಯಾವುದೋ ಪುರಾಣನೋ ಪ್ರವಚನನೋ ಕೇಳಿ ಮತ್ತೆ ಶುರು ಮಾಡ್ಕೋತೀಯ, ಅವತ್ತಿನಿಂದ ಇವತ್ತಿನ ತನಕ ಮತ್ತೆ ಕಂಟಿನ್ಯೂ ಕೊಡ್ತೀನಿ ಅಂತ
ಕೊಡ್ತಾರಾ? ಲೌಕಿಕದಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ಇನ್ನೊಂದು ಕಂಪ್ನಿಗೆ ಹೋಗೋ ಅಷ್ಟರಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡಲಿಕ್ಕೆ 100 ಸಲ ಅಲೆದಾಡಿಸ್ತಾರಂತ. ಇವತ್ತು ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡಲ್ಲ. ಆಮೇಲೆ ಈ ಕಂಪ್ನಿಯವ್ರು ಕೇಳಿದ್ರೆ ಅಲ್ಲಿ ಬೇರೆನೇ ಆಗಿರ್ತದೆ. ಮತ್ತು ಇಲ್ಲ, ಇದು ಹೊಸದಾಗೆ ಕಂಟಿನ್ಯೂ ಮಾಡ್ತೀವ್ರಿ, ಅದು ಹಳೇದು ಬಿಟ್ಬಿಡ್ರಿ ನೀವು ಅಂತಂತಾರೆ. ಇಲ್ಲೇ ಇಷ್ಟದ ಹಣೆ ಬಾರ ಅಂತ. ಆದರೆ ದೇವರಂಥ ಕರುಣಾ ಸಮುದ್ರ ಯಾರಿದ್ದಾನೆ ಯೋಚನೆ ಮಾಡಿ. ನೀನು ಅರ್ಧ ಗಂಟೆ ಮಾಡಿದ್ಯಲ್ಲ, ನಾನು ಅದನ್ನು ಇಟ್ಕೊಂಡಿದ್ದೇನೆ ಅಂತಾನೆ ಕೃಷ್ಣ. ನೀನು ಅರ್ಧ ಗಂಟೆ ನಿಷ್ಕಾಮ ಕರ್ಮ ಮಾಡಿದ್ದನ್ನು ನಾನು ಇಟ್ಕೊಂಡಿದ್ದೇನೆ ನನ್ನ ಅಕೌಂಟ್ನಲ್ಲಿ. ಆ ಅರ್ಧ ಗಂಟೆ ಅಂದು ಮಾಡಿದ್ದನ್ನು ವರ್ಷಗಟ್ಟಲೆ ಬಿಟ್ಟು ವಾಪಸ್ ಮತ್ತೆ ಪುನಃ ಅರ್ಧ ಗಂಟೆ ಮತ್ತೆ ಶುರು ಮಾಡಿದೆ ಅಂದರೆ ಅವತ್ತು ಮಾಡಿದ್ದು ಇವತ್ತು ಮಾಡಿದ್ದು ಮತ್ತೆ ಸೇರಿಸಿ ಅದನ್ನು ಇಟ್ಟಿರ್ತಾನಂತೆ. ಮತ್ತಿನ್ನೊಂದು ವರ್ಷ ಬಿಟ್ಟು ಮಾಡು, ಆಮೇಲೂ ಮತ್ತೆ ಅದನ್ನು ಸೇರಿಸ್ತೀನಿ ಅಂತಂತಾನಂತೆ. ಈ ಶಕ್ತಿ ನಿಷ್ಕಾಮ ಕರ್ಮಕ್ಕೆ ಮಾತ್ರ ಇದೆ ಅಂತಂತಾನೆ. ಇದು ಕರುಣೆಯಿಂದ ಪರಮಾತ್ಮ ಜಗತ್ತಿಗೆ ತೋರಿಸಿಕೊಡ್ತಾ ಇರುವ ಯೋಗ, ಅದು ನಿಷ್ಕಾಮ ಕರ್ಮಯೋಗ. ಇಂಥ ಕರ್ಮಯೋಗದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರೆ ಹಿಂದೆ ಹೇಳಿದ ತತ್ವ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ. ಭಗವಂತನ ಸಾಕ್ಷಾತ್ಕಾರ ಆಗೋದೇ ಇಂಥ ಕರ್ಮಯೋಗದಿಂದ. ಅದಕ್ಕೆ ಕೃಷ್ಣ ಅಂದ, ನೇಹ ಅಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಅಭಿಕ್ರಮ ಅಂದರೆ ಉಪಕ್ರಮ, ಪ್ರಾರಂಭ ಅಂತ ಅರ್ಥ. ಪ್ರಾರಂಭ ಮಾಡಿ ಮುಂದುವರಿಸ್ಲಿಕ್ಕಾಗದೆ ಬಿಟ್ಟರೂ ನಾ ಫಲ ಕೊಡ್ತೇನೆ, ಪಾಪ ಅಂತೂ ಇಲ್ಲ. ಜಾಸ್ತಿ ಮಾಡಲಿಕ್ಕಾಗಲಿಲ್ಲ, ಅಲ್ಪ ಮಾಡ್ತೇನೆ ಅಂತ ಅಲ್ಪ ಮಾಡಿದರೂ ನಾನು ಅದಕ್ಕೆ ಅನುಗ್ರಹ ಮಾಡ್ತೇನೆ, ಅದಕ್ಕೂ ಹೆದರೋ ಕಾರಣ ಇಲ್ಲ. ನೋಡಿ, ಈ ಮಾತಿನ ಮರ್ಮ ನಿಮಗೀಗ ಅರ್ಥ ಆಗ್ತದೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಲ್ಪವಾಗಿ ಮಾಡಿಯೂ ಕೂಡ ನಾವು ನಿಷ್ಕಾಮವಾಗಿ ಮಾಡಿದ್ದೇವೆ ಅಂತಾದರೆ ನಮಗೆಂಥೆಂಥ ಅನರ್ಥಗಳಾಗುವ ಸಂಭವ ಇದ್ದರೂ ಅಲ್ಪ ನಿಷ್ಕಾಮ ಕರ್ಮ ಮಾಡಿದವನನ್ನೂ ನೋಡಿ ಪರಮಾತ್ಮ ಆ ಭಯ ಬರದೇ ಇರೋವಂಗೆ ಮಾಡಿಬಿಡ್ತಾನೆ. ಇನ್ನೂ ಏನು ಹೇಳಬೇಕು ಹೇಳಿ, ಇನ್ನೂ ಏನು ಬೇಕು? ಅದಕ್ಕೆ ಅಂತಾರೆ ಬದುಕಿನೊಳಗೆ ನಾವು ಅಳವಡಿಸ್ಕೊಳ್ಬೇಕಾದದ್ದು ಅದು. ಅದಕ್ಕೆ ಇವತ್ತಿನ ದೃಷ್ಟಿಯಲ್ಲಿ ನೀವು ಎದ್ದೇ ಹೇಳ್ತೇವೆ, ಹೇಳದೆ ಮಲಗಲಿಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ. ಅದೇ ಸ್ವಲ್ಪ ಸೂರ್ಯೋದಯಕ್ಕೆ ಎದುರಾಯ್ತಪ್ಪ, ಅದೇ ಸೂರ್ಯೋದಯಕ್ಕೆ ಎದುರಾಯ್ತು, ಎದ್ದೇ ಹೇಳ್ತೇವ್ರಿ, ಅದೇ ಸೂರ್ಯೋದಯಕ್ಕೆ ಎದುರಾಯ್ತು, ಏನು ತಪ್ಪು? ಆಮೇಲಾದರೂ ಹೇಳೋರೇನಾ? ಅದೇ ಸೂರ್ಯೋದಯಕ್ಕೆ ಕೇಳೋಣ. ಯಾಕೆ? ಅಲ್ಲಿ ದೇವರ ಪೂಜೆ ಇದೆ, ಅಲ್ಲಿ ದೇವರನ್ನು ಕಾಣಬಹುದಾಗಿದೆ. ಆ ಸಮಯ ಸ್ನಾನ ಮಾಡೇ ಮಾಡ್ತೇವೆ, ಆಗಲೇ ಭಗವಂತನನ್ನು ನೆನೆಸಿದ್ರೆ ಆಯಿತು. ಸ್ನಾನ ಮಾಡೇ ಮಾಡ್ತೇವಾ? ಒಳಗಡೆ ಇಂಟೆನ್ಷನ್ನಲ್ಲಿ ದೇವ್ರ ಪೂಜೆ ಮಾಡಲಿಕ್ಕೇನು? ಏನು ತಪ್ಪಾಗಿದೆ? ಒಳಗೊಬ್ಬ ಇದ್ದಾನೆ ಬಿಂಬ, ಅವನಿಗೋಸ್ಕರ, ಅವನ ಪ್ರೀತಿ, ಅವನಿಗೆ ಅಭಿಷೇಕ ಅನುಸಂಧಾನ ಮಾಡಿದ್ರೆ ಆಯಿತು. ಮಾಡೇ ಮಾಡ್ತೀವಿ ಊಟ, ಆಫೀಸಿಗೆ ಹೋಗ್ತೀವಿ, ಹಣ ತಂದೇ ತರ್ತೇವೆ, ಸಾಮಾನು ತರ್ತೇವೆ, ಮನೆ ಸಾಕ್ತೇವೆ, ನಾವಿದ್ದೇವೆ. ಎಲ್ಲ ನಡೀತಾ ಇದೆ ಬದುಕಿನೊಳಗೆ. ಎಲ್ಲವೂ ನಡೀತಿರುವಾಗಲೂ ಒಂದು ಅದ್ಭುತವಾದ ಮಾನಸಿಕವಾದ ಒಂದು ಸಣ್ಣ ಕ್ರಿಯೆಯನ್ನು ಕೃಷ್ಣ ಅಡಾಪ್ಟ್ ಮಾಡ್ಕೊ ಅಂತ ಹೇಳ್ತಿದ್ದಾನೆ. ಇದೊಂದು ಅಡಾಪ್ಟ್ ಮಾಡ್ಕೊಳ್ಳೋ ನಿನ್ನ ಬದುಕಿನೊಳಗೆ. ಏನು ಅಂದರೆ, ಇಷ್ಟೆಲ್ಲ ಮಾಡೋದಕ್ಕೂ ನಾನು ಫಲದ ಆಸೆ ಪಡ್ತಾ ಇಲ್ಲ, ಇದು ದೇವರ ಪೂಜೆ ಅಂತ ಮಾಡ್ತಿದ್ದೇನೆ. ಇದು ಮಾಡಲಿಕ್ಕಾಗೋದಿಲ್ವೇ? ಇದು ದೇವರ ಪೂಜೆ, ಇದು ಭಗವಂತನ ಆರಾಧನೆ, ಇದು ಭಗವಂತನ ಆರಾಧನೆ. ಇದು ತಿಳುವಳಿಕೆ ಯಾವಾಗ ಬರ್ತದೆ ನಮಗೆ? ಇದು ಬಹಳ ಮುಖ್ಯವಾದಂಥ ತಿಳುವಳಿಕೆ. ಇದು ನಮಗೆ ಬರಲೇಬೇಕಾದದ್ದು. ಆರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತಾರೆ ಆಚಾರ್ಯ. ಆರಂಭ ಮಾಡಿ, ಇವತ್ತಿನಿಂದ ಆರಂಭ ಮಾಡಿ. ಏನೇನು ಇವತ್ತು ನಮ್ಮ ಬದುಕಿನೊಳಗೆ ನಾವು ಮಾಡ್ತಿದ್ದೇವೆ ಅದನ್ನು ಯಾವುದನ್ನೂ ನೀನು ಬಿಡು ಅಂತ ಹೇಳ್ತಿಲ್ಲ, ಅಥವಾ ಅದಕ್ಕೂ ದೊಡ್ಡದು ಏನೋ ಒಂದು ಮಾಡು ಅಂತ ಹೇಳು ಕೃಷ್ಣ ಹೇಳ್ತಿಲ್ಲ. ನಿನಗೆ ಹೇಳಿದ ನಿನಗೆ ವಿಹಿತ ಸ್ವಧರ್ಮವನ್ನೇ, ಫಲದಾಸೆಯನ್ನು ಬಿಟ್ಟು, ನಾನೇ ಮಾಡ್ತೇನೆ ಅನ್ನೋ ಅಹಂಕಾರ ಬಿಟ್ಟು, ಒಳಗಿರೋ ಪರಮಾತ್ಮ ನನ್ನಿದನ್ನು ಮಾಡಿಸ್ಲಿಕ್ಕೆ ತೊಡಗಿಸಿದಾನೆ. ಇಷ್ಟು ಮಾಡಪ್ಪ ಸಾಕು, ಇಷ್ಟು ಮಾಡು, ಇದರಲ್ಲಿ ಏನು ಕಠಿಣ ಇದೆ ರೀ? ಇದನ್ನು ಇವತ್ತು ಆರಂಭ ಮಾಡು, ಇವತ್ತೊಂದು ಅರ್ಧ ಗಂಟೆ ಮಾಡು, ನಾಳೆ ಮಾಡಲಿಕ್ಕಾಗಿಲ್ಲ ನಾಡದ್ದು ಮತ್ತೆ ಮಾಡು. ಇದು ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವಂಥ ಉಪಾಯ, ನಿಷ್ಕಾಮ ಯೋಗ. ಇದು ಬಹಳ ಅದ್ಭುತವಾದ ಮಾರ್ಗ. ಇದು ದೇವರು ಪ್ರೀತನಾಗಲಿಕ್ಕಿರುವ ಅಪೂರ್ವವಾದ ಮಾರ್ಗ.
ಇದಕ್ಕಿಂತ ಸುಲಭ ಮಾರ್ಗ ಇಲ್ಲ. ಇದನ್ನು ಅಳವಡಿಸ್ಕೊಳ್ಳಿಕ್ಕೆ ಕೃಷ್ಣ ಸಾರ್ತಾನೆ ಎಲ್ಲ ಕಡೆಯಲ್ಲೂ. ಮುಂದಿನ ಮಾತೆಲ್ಲ ಇದಕ್ಕೆ ಪೂರಕವಾದದ್ದೇ ಮಾತು. ಫಲದಾಸೆ ಬಿಡು, ದೇವರ ಪ್ರೀತಿ ಅನ್ನೋದನ್ನು ಇಟ್ಕೋ, ನೀನು ಮಾಡಬೇಕಾದ ಕರ್ತವ್ಯ ಮಾಡಲಿಕ್ಕೆ ಶುರು ಮಾಡು. ಯಾವಾಗ ಮಾಡ್ತೀಯ ಅದೆಲ್ಲ ನಿನಗೆ ಅನುಗ್ರಹಕ್ಕಾಗ್ತದೆ. ಇವತ್ತು ಮಾಡು, ನಾಳೆ ಬ್ರೇಕ್ ಆಯಿತು ಬಿಟ್ಟುಬಿಡು ಹೋಗಲಿ, ಮತ್ತೆ ನಾಡದ್ದು ಮಾಡು, ಅಲ್ಲಿಯೂ ಕಂಟಿನ್ಯೂಟಿ ಕೊಡ್ತೇನೆ. ಸ್ವಲ್ಪ ಮಾಡು, ದಿನಕ್ಕೆ ಅರ್ಧ ಗಂಟೆ ಮಾಡು, ಅದು ನಿನಗೆ ಅನುಗ್ರಹಕ್ಕೆ ಕಾರಣ ಆಗ್ತದಂತ. ಇದನ್ನೇ ಅನುಸಂಧಾನ ಮಾಡ್ತಾ ನಮ್ಮ ಬದುಕನ್ನು ಈ ಕಡೆಗೆ ಗಮನಿಸ್ತಾ ಹೋದರೆ, ಅಳವಡಿಸ್ಕೊಳ್ತಾ ಹೋದರೆ ಬಹಳ ಚೆನ್ನಾಗಿರ್ತದೆ. ನಮ್ಮ ಯೋಚನೆಗಳು ಬದಲಾಗ್ತವೆ. ಅದನ್ನೆಲ್ಲ ಹೇಳ್ತಾರೆ ಅದ್ಭುತವಾಗಿ. ಇದರ ಮೇಲೆ ಸ್ವಲ್ಪ ಚರ್ಚೆ ಶುರು ಆಗ್ತದೆ. ಈಗ ಏನು ಚರ್ಚೆ ಅಂದರೆ, ಸಾಧಾರಣವಾಗಿ ನಮಗೆ ಇದು ಕರ್ತವ್ಯ ಮಾಡು, ಕರ್ಮ ಮಾಡು ಅಂತ ಹೇಳುವಾಗಲೆಲ್ಲ ಈ ಮಾಡು ಅಂತ ವಿಧಾನ ಮಾಡೋದು ಯಾವುದು? ಸಂವಿಧಾನ. ಸಾಧಾರಣವಾಗಿ ಮಾಡು ಅಂತ ವಿಧಾನ ಮಾಡೋದು ಯಾವುದು? ಸಂವಿಧಾನ. ಇದನ್ನು ಮಾಡಬೇಡ ಅಂತ ಹೇಳೋದು ಅದೇ. ನಮ್ಮ ದೃಷ್ಟಿಯಲ್ಲಿ ಇವತ್ತು ಮಾನವ ಕುಲಕ್ಕೆ ಭಗವದ್ಗೀತೆ ಅಧ್ಯಯನ ಮಾಡಲಿಕ್ಕೆ ಬಂದಿದ್ದೇವೆ ನಾವೆಲ್ಲ. ನಾವು ಇವತ್ತು ಸಂವಿಧಾನ ಅಂತ ಯಾವುದನ್ನು ಗುರುತಿಸ್ತೇವೆ? ವೇದಗಳೇ ಸಂವಿಧಾನ. ಆ ವೇದಗಳಲ್ಲಿ ಉಪನಿಷತ್ತು, ವೇದಗಳು ಸಂವಿಧಾನ ಅಂತ ಇಟ್ಟುಕೊಂಡು ಹೊರಟಿದ್ದೇವೆ. ಆ ವೇದಗಳಲ್ಲಿ ಏನು ಮಾಡಿಬಿಟ್ಟಿದೆ ಅಂದರೆ, ಮಾಡು ಅನ್ನೋದನ್ನು ಹೇಳೋದಕ್ಕಿಂತ ಈ ಫಲ ಬೇಕಾದರೆ ಇದನ್ನು ಮಾಡು ಅಂತ ಹೇಳ್ತದೆ. ನೋಡಿ, ವೇದ ಹಿಂಗೆ ಮಾಡ್ತದೆ ನಮಗೆ. ಸ್ವಲ್ಪ ನಾವು ಮೇಲಿನ ಸ್ಟಡಿ ಅಂದರೆ ಭಗವದ್ಗೀತೆ ಒಳಗೆ ಒಂದು ವಿಷಯವನ್ನು ಹೈಯರ್ ಸ್ಟಡಿ ಮಾಡಿಸ್ತಾನೆ ನಮ್ಮ ಕೈಯಲ್ಲಿ ಕೃಷ್ಣ. ನೀವು ಗಮನಿಸ್ರಿ, ಯಾವ ಸಂವಿಧಾನ ವೇದಗಳು ಮಾಡು ಅನ್ನೋದನ್ನಷ್ಟೇ ಹೇಳಿಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಅದು ಹೇಳುವಾಗಲೇ ಏನು ಮಾಡಿಬಿಡ್ತದೆ, ಈ ಫಲ ಬೇಕಾದರೆ ಇದನ್ನು ಮಾಡು ಅಂತ ಹೇಳ್ತದೆ. ಈಗ ನಾವು ಆ ವೇದವನ್ನು ಅನುಸರಿಸಿ ಮಾಡಲಿಕ್ಕೆ ಹೋಗೋರಿಗೆ ಏನು ಅನ್ನಿಸ್ತದೆ ಅಂದರೆ, ಅರೆ ನೀನು ನೋಡಿದರೆ ಫಲದ ಆಸೆ ಬಿಟ್ಟು ಮಾಡು ಅಂತಿದ್ದಿ ಕೃಷ್ಣ, ವೇದ ನೋಡಿದರೆ ಈ ಫಲಕ್ಕಾಗಿ ಇದನ್ನು ಮಾಡು ಅಂತ ಹೇಳ್ತದೆ. ನಾವು ನಿನ್ನ ಮಾತಿನ ಪ್ರಕಾರ ನಡ್ಕೊಳ್ಳುವೋ ಅಥವಾ ವೇದದ ಮಾತಿನಲ್ಲಿ ಹೇಳಿದಂತೆ ಫಲಕ್ಕಾಗಿ ಮಾಡು ಅನ್ನೋದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವೋ? ಇಲ್ಲಿ ಕಾಂಟ್ರವರ್ಸಿ. ಇದನ್ನು ನೀವು ಗಮನಿಸ್ರಿ. ಯಾವುದು ಶ್ರೇಯಸ್ಕರ? ಫಲಕ್ಕಾಗಿ ಮಾಡೋದು ಸರಿಯೋ, ಫಲ ಬಿಟ್ಟು ದೇವರ ಪ್ರೀತಿಗಾಗಿ ಮಾಡೋದು ಸರಿಯೋ? ಎರಡೂ ಕಾನ್ಸೆಪ್ಟ್ನಲ್ಲಿ ವೇದಗಳು ಹೇಳಿದ ಮಾತಿನ ಅಭಿಪ್ರಾಯ ಏನು? ಹಾಗಾದರೆ ನೀನು ಹೇಳೋ ಅಂಥ ನಿಷ್ಕಾಮ ಕರ್ಮವೇ ನಮಗೆ ಯೋಗ, ಅದೇ ಸರಿಯಾದ ಸಾಧನ ಉಪಾಯ ಅಂತ ಆದರೆ, ವೇದಗಳ ಮಾತಿನ ಮರ್ಮ ಏನು? ಯಾಕವು ಫಲದ ಕಡೆಗೆ ಗಮನ ಹರಿಸುವಂತೆ ಮಾತನಾಡಿತು? ಅದನ್ನು ನೀನು ವ್ಯಾಖ್ಯಾನ ಮಾಡಬೇಕಲ್ಲ ಕೃಷ್ಣ. ಇದು ಅರ್ಜುನನ ಮನಸ್ಸಿನಲ್ಲಿ ಇದ್ದಂಥ ಪ್ರಶ್ನೆ. ಇದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾನೆ? ಮಾಡಲಿಕ್ಕೆ ಇದು ಮಾಡು, ಇದು ಮಾಡಬೇಡ ಅಂತ ನಿರ್ಧರಿಸ್ಕೊಳ್ಳಿಕ್ಕೆ ಆಧಾರ ಯಾವುದು? ವೇದ ಹಿಡ್ಕೊಂಡು ಬಿಟ್ಟರೆ ಅಲ್ಲಿ ಫಲದ ಆಸೆಯನ್ನು ಸೇರಿಸಿಯೇ ಹೇಳ್ತದೆ. ಹಾಗಾದರೆ ವೇದದ ಅಭಿಪ್ರಾಯಕ್ಕೂ ನಿನ್ನ ಅಭಿಪ್ರಾಯ ಬಿಡಿಸ್ತದೆ. ಯಾವುದನ್ನು ನಾವು ಹಿಡಿಯೋಣ? ಹೀಗೆ ಚರ್ಚೆ ಮಾಡ್ತಾ ಮನುಷ್ಯ ತನ್ನನ್ನು ಮೇಲೆ ಎತ್ತಿಕೊಳ್ಳಬೇಕು. ಹೇಳಿಕೊಡ್ತಾನೆ ಕೃಷ್ಣ, ಎಷ್ಟು ಚೆನ್ನಾಗಿ ಹೇಳಿಕೊಡ್ತಾನೆ ನೋಡಿ. ಕೃಷ್ಣ ಅಂತಾನೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾ. ಗಮನಶ್ರೀ, ಕೃಷ್ಣನ ಮಾತಿನಲ್ಲಿರೋ ಮರ್ಮ ಏನು ಅಂತ ನೀವು ಬದುಕಿನೊಳಗೆ ಮಾಡು ಮಾಡಬೇಡ ಅಂತನ್ನೋದನ್ನು ತೀರ್ಮಾನ ಮಾಡಿಕೊಳ್ಳೋದು ಕಠಿಣ ಆಗಿದೆ ಬಹಳ ಜನರಿಗೆ ಇವತ್ತು. ಯಾಕಂದರೆ ಯಾರೋ ಒಬ್ಬರು ಅದನ್ನು ಮಾಡು ಅಂತಿರ್ತಾರೆ, ಇನ್ನೊಬ್ಬರು ಬಂದು ಅದನ್ನು ಮಾಡಬಾರ್ದು ಅಂತಂತಾರೆ. ಕೃಷ್ಣಾರ್ಪಣ. ಒಬ್ಬರು ಮಾಡು ಅಂತಾರೆ, ಒಬ್ಬರು ಮಾಡಬೇಡ ಅಂತಾರೆ. ಈಗ ಅವ್ರ ಮಾತಿನ ಮೇಲೆ ಧೋರಣೆ ಇಟ್ಕೊಂಡು ಯಾವುದಕ್ಕೆ ನಾವು ತೀರ್ಮಾನ ಬರಬೇಕು ರೀ? ತಲೆ ಕೆಟ್ಟು ಹೋಗ್ತದೆ. ಕೆಟ್ಟು ಹೋಗಿದೆ ಎಷ್ಟೋ ಜನರದ್ದು ಈಗಾಗಲೇ. ಅವ್ರು ಹಿಂಗೆ ಹೇಳಿ ಹೋಗ್ತಾರೆ ಪ್ರವಚನ, ನೀವು ಹಿಂಗೆ ಹೇಳಿ ಹೋಗ್ತೀರಿ ಅನ್ನೋರು ಎಷ್ಟು ಜನ ಇಲ್ಲ ಇವತ್ತು. ಯಾರನ್ನು ಬೈಯೋಂಗಿಲ್ಲ, ಎಲ್ಲರೂ ದೊಡ್ಡವರೇ. ನಮಗೆ ನೋಡಿದ್ರೆ ನಿರ್ಧಾರ ಆಗಲ್ಲ. ಈ ಪರಿಸ್ಥಿತಿಗೆ ಒಡ್ಡಿ ಬಿಡ್ತಾರೆ. ಅದಕ್ಕೆ ಕೃಷ್ಣ ವ್ಯಕ್ತಿಗಳನ್ನು ಆಧರಿಸಿ ಮಾತನಾಡಲೇ ಇಲ್ಲ. ವ್ಯಕ್ತಿಗಳ ಮಾತನ್ನು ಆಧರಿಸಿ ಕೃಷ್ಣ ತಾನು ಸಿದ್ಧಾಂತವನ್ನು ಮಂಡಿಸಲಿಲ್ಲ.
ಅಪೌರುಷೇಯವಾದ ವೇದವನ್ನು ಆಧರಿಸಿ ಕೃಷ್ಣ ಉತ್ತರ ಕೊಟ್ಟ. ನನ್ನ ಹಿರಿಯರು ಹಿಂಗೆ ಹೇಳಿದ್ದಾರೆ ನೀ ಮಾಡು ಅಂತ ಹೇರಲಿಲ್ಲ. ಹೇಳ್ಬೋದಾಗಿತ್ತಲ್ಲ ಕೃಷ್ಣ, ನಾನು ಹೇಳ್ತಿದ್ದೇನೆ ಮಾಡ್ಕೊಂಡು ಹೋಗೋ ಸುಮ್ಮನೆ ಅಂದುಬಿಟ್ಟಿದ್ರೆ ಸ್ಟಾಪ್ ಆಯ್ತು. ಕೃಷ್ಣ ನೀ ಹೇಳ್ದೆಲ್ಲ ಕಣ್ಣು ಹೀಗೆ ತೆಗೆದು ಹೇಳ್ತಿದ್ದೇನೆ ಕೇಳ್ತೀಯಾ ಇಲ್ಲೋ ಬಿಲ್ಲು ಎತ್ತುಕೊಂಡು ದಡ ಯುದ್ಧ ಮಾಡಿ ಮುಗಿಸ್ಬಿಡ್ತಿದ್ದ. ಎಲ್ಲಾದರೂ ಹೇರಿದ ಅನ್ನಿಸ್ತದ? ಹೇರಲಿಲ್ಲ. ಕೃಷ್ಣ ಮಾಡುವ ಕರ್ತವ್ಯವನ್ನು ಯಾವುದರಿಂದ ತಿಳಿಬೇಕು, ಅದಕ್ಕೊಂದು ಟೆಕ್ಸ್ಟ್ ಬುಕ್ ಯಾವುದಾದ್ರೂ ಇದೆನಾ? ಕರ್ತವ್ಯ ಯಾವುದು ಅಂತ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಅದಕ್ಕೊಂದು ಟೆಕ್ಸ್ಟ್ ಬುಕ್ ಯಾವುದಾದ್ರೂ ಇದೆನಾ? ಮಾನವನಾಗಿ ಹುಟ್ಟಿದವನಿಗೆಲ್ಲ ಅವನದೇ ಆದಂಥ ಕರ್ತವ್ಯವನ್ನು ಇದು ಅಂತ ತಾನು ನಿರ್ಧಾರ ತಗೊಳ್ಬೇಕು ಅಂತಂದರೆ ಯಾವುದಕ್ಕೆ ಸರಿಯಾದ ಮಾರ್ಗ ಅಂದರೆ ಕೃಷ್ಣ ಎಲ್ಲವನ್ನು ವಿಚಾರ ಮಾಡಿ ಒಂದು ಮಾತು ಹೇಳ್ದ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಮನುಷ್ಯನನ್ನು ದಾರಿ ಹಿಡಿದು ಸರಿಯಾದ ಮಾರ್ಗದಲ್ಲಿ ಬರಲಿ ಅಂತ ಅಪೇಕ್ಷೆ ಪಡುವ ಪ್ರಮಾಣಗಳನ್ನೆಲ್ಲ ಸಂಕಲನ ಮಾಡಿಕೊಂಡಂಥ ಒಂದೇ ಒಂದು ಅಪೂರ್ವವಾದ ಪ್ರಮಾಣ ಅಂದರೆ ಯಾವುದದು? ವೇದ. ವೇದ, ಆ ವೇದದ ಮಾತುಗಳನ್ನು ಅನುಸರಣೆ ಮಾಡಿಕೊಂಡಿರುವಂಥ ಧರ್ಮಶಾಸ್ತ್ರಾದಿಗಳು, ಅದಕ್ಕಿಂತ ಬೇರೆ ಯಾವುದಿಲ್ಲ. ಇದಕ್ಕೆ ವಿರುದ್ಧವಾದದ್ದು ಬಹಳ ಕಾಣಬಹುದು ನಿನಗೆ. ಆದರೆ ಅವ್ಯವಸಾಯಿನ, ವ್ಯವಸಾಯ ಅಂದರೆ ನಿಶ್ಚಯ, ಅವ್ಯವಸಾಯ ಅಂದರೆ ಅನಿಶ್ಚಯ. ನಿಶ್ಚಯ ಮಾಡದೇನೆ ಕಾಂಟ್ರವರ್ಸಿಯನ್ನು ತಂದು ಕೊಡುವಂಥ ಸಾಕಷ್ಟು ದಾರಿಗಳು ಮಾತುಗಳು ನಿನಗೆ ಬದುಕಿನೊಳಗೆ ಸಿಗಬಹುದು. ಅವ್ಯಾವುದು ಆಧಾರ ಅಲ್ಲ. ಎಲ್ಲ ಪ್ರಮಾಣಗಳನ್ನು ನಿಶ್ಚಯಿಸಿಕೊಡುವಂಥ ಆಧಾರ ಅಂದರೆ ಧರ್ಮಶಾಸ್ತ್ರ, ವೇದಶಾಸ್ತ್ರ. ಇದು ಬಾಯಿ ಬಿಟ್ಟು ಕೃಷ್ಣ ಪರಮಾತ್ಮ ವೇದಶಾಸ್ತ್ರ ಅಂಥೇಳಿ ಹೇಳಲಿಲ್ಲ ಅಷ್ಟೇ, ಆದರೆ ಹೇಳುವಾಗ ಒಂದು ಅದ್ಭುತವಾದ ಮಾತಿನಿಂದ ಹೇಳಿದಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ವೇದಶಾಸ್ತ್ರ ಅಂಥೇಳಿ ಅನ್ನಲಿಲ್ಲ ಕೃಷ್ಣ. ಯಾಕೆಂದರೆ ವೇದಶಾಸ್ತ್ರವನ್ನು ತಮಗೆ ಹೆಂಗೆ ಬೇಕೋ ಅರ್ಥ ಮಾಡೋರು ಭಾಳ ಆಗಿದ್ದಾರೆ ಇತ್ತೀಚೆಗೆ. ಏನು ಮಾಡ್ತೀರಿ? ಅದಕ್ಕೆ ಕೃಷ್ಣ ಅಂದ, ವೇದಶಾಸ್ತ್ರ ಅದು ಸಾಗರ ಇದ್ದ ಹಾಗೆ, ಅದು ತಮಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಳ್ಳೋದ್ರೆಲ್ಲ ಅರ್ಥ ಇಲ್ಲ, ಉಪಯೋಗ ಇಲ್ಲ. ಅದನ್ನು ವ್ಯವಸಾಯಾತ್ಮಿಕ ಬುದ್ಧಿ ಅಂತ. ಅದಕ್ಕೆ ನಮ್ಮೆಲ್ಲರ ಬುದ್ಧಿ ಅದು ನೇಗಿಲಿದ್ದ ಹಾಗೆ. ವೇದಶಾಸ್ತ್ರಗಳು ಏನು ವೇದಗಳಿದ್ದಾವೆ ಅದು ಭೂಮಿ. ನಮ್ಮ ನೇಗಿಲಿನಿಂದ ನಾವು ಅಲ್ಲಿ ಕೃಷಿಕರಾಗಿ ಉಳುವ ಕೆಲಸ ಮಾಡ್ತಿರ್ಬೇಕಂತ. ನಮ್ಮ ಬುದ್ಧಿ ಎಷ್ಟೆಷ್ಟು ವ್ಯವಸಾಯ ಮಾಡಲಿಕ್ಕೆ ಶುರು ಆಗ್ತದೆ, ಒಂದಲ್ಲ ಒಂದು ಹಂತದಲ್ಲಿ ಆ ವೇದಶಾಸ್ತ್ರ ನಮಗೊಂದು ಸರಿಯಾದ ಕಾನ್ಸೆಪ್ಟನ್ನು ಮನಸ್ಸಿನಲ್ಲಿ ದೃಢಪಡಿಸ್ತದೆ. ಇದು ತತ್ವ ಅಂತ ದೃಢಪಡಿಸ್ತದೆ. ಅದು ದೃಢಪಡಿಸೋ ತನಕನೂ ನಾವು ವ್ಯವಸಾಯ ಮಾಡ್ತಾ ಇರಬೇಕಂತ. ಇದು ವ್ಯವಸಾಯ ಶಬ್ದ ಇದೇನೋ ಇಲ್ಲೋ, ಸಂಸ್ಕೃತದಲ್ಲಿ ಅಷ್ಟೇ ಅಲ್ಲ, ಕನ್ನಡದಲ್ಲಿಯೂ ವ್ಯವಸಾಯ ಅನ್ನೋ ಪದ ಇದೇನೋ ಇಲ್ಲೋ. ವ್ಯವಸಾಯ ಅಂದರೆ ಏನು ಮಾಡ್ತೇವೆ? ವ್ಯವಸಾಯ ಮಾಡಪ್ಪ ಅಂತಾರೆ. ವ್ಯವಸಾಯ ಅಂದರೆ ಶಬ್ದ ಅರ್ಥ ಸ್ಪಷ್ಟ ಇದೆ. ಸಂಸ್ಕೃತದಲ್ಲಿ ಶಾಸ್ತ್ರಗಳಲ್ಲಿ ನಿಶ್ಚಯ ಅಂತ ಅರ್ಥ. ನಿಶ್ಚಯ ಅನ್ನೋದಕ್ಕೆ ವ್ಯವಸಾಯ. ಅದನ್ನು ಹೀಗೆ ಅನುಸಂಧಾನ ಮಾಡ್ಬೋದು. ನಮ್ಮ ಬುದ್ಧಿಯನ್ನು ನೇಗಿಲಿನಂತೆ ಮಾಡಿ ವೇದಶಾಸ್ತ್ರಗಳು ಅನ್ನುವಂಥ ಭೂಮಿಯಲ್ಲಿ ಚೆನ್ನಾಗಿ ಕೃಷಿ ಮಾಡಿದಾಗ ಸರಿಯಾದ ಒಂದು ದಾರಿ ನಮಗೆ ಸಿಕ್ಕೇ ಸಿಗ್ತದೆ. ಅದು ಒಂದೇ ದಾರಿ, ಅಲ್ಲಿ ನೂರಾರು ದಾರಿ ಕಾಣಲ್ಲ, ಆವಾಗ ಒಂದೇ ದಾರಿ ಕಾಣಿಸ್ತದೆ. ಆ ದಾರಿಯನ್ನು ಅಳವಡಿಸ್ಕೊಂಡು ಹೋಗಬೇಕೇ ಹೊರತು ಮೇಲ್ಮೇಲೆ ನೋಡಿಕೊಂಡು ಇದೋ ಅದೋ ಅಂತ ತಲೆಗೆ ಕೆಡಿಸ್ಕೊಳ್ಳೋದರಲ್ಲಿ ಅರ್ಥ ಇಲ್ಲ. ಇದನ್ನು ಕೃಷ್ಣ ಹೇಳಿದ. ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಸರಿಯಾದ ಕೃಷಿ ಮಾಡದೇ ಇದ್ದವರಿಗೆ ಏನೇನೋ ಕಾಣಿಸ್ಲಿಕ್ಕೆ ಶುರು ಆಗ್ತಾವೆ ಮಾತುಗಳು. ಅವರು ಅದನ್ನೇ ಹೇಳಲಿಕ್ಕೆ ಶುರು ಮಾಡ್ತಾರೆ, ಅವರು ಅದನ್ನೇ ತಿಳ್ಕೊತಾರೆ. ಹಾಗೆ ಮಾಡಬೇಡ, ಕೃಷಿ ಮಾಡು, ತತ್ವ ತಿಳಿದೇ ತಿಳಿತದೆ ಅಂತಂದ. ಕೃಷಿ ಮಾಡು, ತತ್ವ ತಿಳಿತದೆ. ಆದರೂ ಮನಸ್ಸಿನಲ್ಲಿ ಉಳಿದಿರ್ತದಲ್ಲ ಈಗ ಗೊಂದಲ, ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಈಗ ಕೇಳು, ಈಗ ಹೇಳ್ದೆಲ್ಲ ನೀನು ವೇದಗಳಲ್ಲೆಲ್ಲ ಫಲವನ್ನು ಹೇಳ್ತದೆ, ಈ ಫಲಕ್ಕಾಗಿ ಈ ಕರ್ಮ ಮಾಡು ಅಂತ ಬೋಧಿಸ್ತದೆ. ಹಾಗಾದರೆ ವೇದದ ಅಭಿಪ್ರಾಯ ಏನು? ನಿನ್ನ ಅಭಿಪ್ರಾಯ ವೇದದ ಬಗ್ಗೆ ಏನು ಅಂತ ಕೇಳಿ. ಅದಕ್ಕೊಂದು ಮಾತು ಕೃಷ್ಣಂದು. ಹೌದು, ವೇದದಲ್ಲಿಯೂ ಫಲ ಹೇಳ್ತದೆ, ಇಲ್ಲ ಅಂತಲ್ಲ. ಫಲದ ಬಗ್ಗೆ ವಿಶ್ಲೇಷಣೆ ವೇದದಲ್ಲಿ ಇದೆಯಲ್ಲ, ಆದರೆ ವೇದದ ಅಭಿಪ್ರಾಯ ಮನುಷ್ಯರನ್ನು ಫಲದ ಆಸೆ ಕಡೆಗೆ ಕರ್ಕೊಂಡು ಹೋಗೋದಲ್ಲ, ಕರ್ಮದ ಕಡೆಗೆ ಅವನನ್ನು ವಾಲಿಸೋದೇ ಹೊರತು ಫಲದ ಕಡೆಗೆ ಕರ್ಕೊಂಡು ಹೋಗೋದಲ್ಲ ಅಂತ. ವ್ಯಕ್ತಿ ಇವತ್ತು
ಯಾವುದೇ ತನ್ನ ಪರಿಸರದಲ್ಲಿ ಬೆಳವಣಿಗೆನೇ ಹೇಗಾಗಿರ್ತದೆ ನಮ್ಮದೆಲ್ಲ ಅಂದರೆ ಫಲಕ್ಕಾಗೇ ಕೆಲಸ ಅಂತ ಮಾಡ್ಕೊಂಡು ಬೆಳೆದಿದ್ದೇವೆ. ನಾವು ನೀವೆಲ್ಲ ಹಾಗೆ ಬೆಳೆದಿದ್ದೇವೆ. ಎಲ್ಲಿ ತನಕ ಸಣ್ಣ ಮಕ್ಕಳಿದ್ದಾಗಿಂದ ಹಿಡಿದು ಹಂಗೆ ಬೆಳೆದಿದ್ದೇವೆ. ನಮ್ಮದು ಚಾಕ್ಲೇಟ್ ಬೇಕಾ ಅಂದರೆ ಇದನ್ನು ಮಾಡು ಅಂತಂತಾರೆ. ಅಲ್ಲಿ ಇದು ಶುರುವಾಗಿದೆ ನೋಡ್ರಿ. ಅಂದರೆ ಸಣ್ಣ ಮಕ್ಕಳಿರುವಾಗಲೂ ನಮ್ಮ ಬೆಳವಣಿಗೆಯಲ್ಲಿ ಅದು ಬೇಕಾ ಹಾಗಾದರೆ ಇದನ್ನು ಮಾಡು, ಇದು ಬೇಕಾ ಹಾಗಾದರೆ ಇದನ್ನು ಮಾಡು ಅಂತ ಬೆಳವಣಿಗೆ ಆಗಿದೆ. ಈ ರೀತಿ ಪರಿಸರದಲ್ಲಿ ಫಲದ ಉದ್ದೇಶವನ್ನು ತೋರಿಸೋದು, ಆಸೆ ತೋರಿಸೋದು, ಕರ್ಮ ಮಾಡಿಸೋದು, ಆಸೆ ತೋರಿಸೋದು, ಕರ್ಮ ಮಾಡಿಸೋದು, ಇದು ಜನಜನಿತ ನಮ್ಮ ಲೋಕದ ವ್ಯವಹಾರದೊಳಗೆ ಕಾಣ್ತೇವೆ. ವೇದವು ಕೂಡ ನಮಗೇನು ಮಾಡ್ತದೆ, ಪ್ರಾರಂಭದ ಹಂತದಲ್ಲಿ ಫಲದ ಆಸೆಯನ್ನು ತೋರಿಸಿ ಕರ್ಮದ ಕಡೆಗೆ ತೋರಿಸ್ತದಂತೆ. ಆದರೆ ಅದರ ಆಂತರ್ಯವೇ ಮನುಷ್ಯರೆಲ್ಲರೂ ಫಲದ ಆಸೆ ಪಟ್ಟು ಕರ್ಮ ಮಾಡಲಿ ಅಂತಲ್ಲ. ಮತ್ತೇನು ಅವರ ಆಂತರ್ಯ ಅಂದರೆ, ಕರ್ಮದಲ್ಲಿ ಅಭ್ಯಾಸ ಆಗ್ತಾ ಆಗ್ತಾ ಬರ್ತಾ ಬರ್ತಾ ತಾನಾಗೆ ಫಲದ ಆಸೆಯನ್ನು ಬಿಡಲಿ ಅನ್ನೋದೇ ವೇದದ ಅಭಿಪ್ರಾಯ. ಕರ್ಮದಲ್ಲಿ ತೊಡಗಿದ ಮೇಲೆ ಇಷ್ಟು ದಿವಸ ಮಾಡಿದೆಯಲ್ಲಪ್ಪ, ಫಲದ ಆಸೆಯಲ್ಲೇ ಇಷ್ಟು ದಿವಸ ಕರ್ಮ ಮಾಡ್ತಿದ್ದಿ, ಇನ್ನಾದರೂ ನೀನೇನು ಮಾಡು, ಕೇವಲ ಕರ್ಮವನ್ನು ಮಾಡ್ತಾ ಬಾ, ಆ ಫಲದ ಆಸೆಯನ್ನು ಮಾತ್ರ ನೀನು ಪರಿತ್ಯಾಗ ಮಾಡು ಅಂತ. ಇದರಲ್ಲಿ ನಮ್ಮನ್ನು ತೊಡಗಿಸೋದೇ ವೇದದ ಉದ್ದೇಶ. ಇದು ನಿಜವಾದ ಸೈನ್ಸ್, ಇದು ವೇದದ ಜ್ಞಾನ. ಕರ್ಮದ ಬಗ್ಗೆ ವೇದಗಳು ಉಪದೇಶ ಮಾಡುವಾಗಲೇ ಫಲವನ್ನು ಜೋಡಿಸಿ ಹೇಳಬೇಕು ಅನ್ನೋದು ಮನುಷ್ಯರ ಪ್ರವೃತ್ತಿಯನ್ನು ಅನುಸರಿಸಿ ಹೇಳ್ತೇ ಹೊರತು ಮನುಷ್ಯನಿಗೆ ಕರ್ಮದಲ್ಲೇ ತೊಡಗಿಸೋದಕ್ಕಾಗಿ ವೇದ ಹೇಳಿದ್ದಲ್ಲ, ಫಲದಲ್ಲೇ ತೊಡಗಿಸೋದಕ್ಕಾಗಿ ವೇದ ಹೇಳಿದ್ದಲ್ಲ. ಸಕಾಮ ನಿಷ್ಕಾಮ, ಸಕಾಮ ನಿಷ್ಕಾಮಗಳು ಅನ್ನೋದು ಹೆಸರಿನಲ್ಲಿ ಸ್ವಲ್ಪ ನಮಗೆ ಅನುಸಂಧಾನಕ್ಕೆ ಬರಲಿಕ್ಕೆ ಕಠಿಣ. ಆದರೆ ಕರ್ಮ ಒಂದೇ. ಫಲದ ಆಸೆ ಇಲ್ಲದೇ ಇರೋದು. ಹೀಗಿದನ್ನು ಚಿಂತನೆ ಮಾಡಿ. ಎ ಫಲದ ಆಸೆ, ಬಿ ಫಲದ ಆಸೆ ಇಲ್ಲದೇ ಇರೋದು. ಕರ್ಮ ಒಂದೇ, ಆದರೆ ಫಲದ ಆಸೆಯ ಅಂಗಿ ಹಾಕಿದರೆ ಅದು ಚೆನ್ನಾಗಿ ಕಾಣಲ್ಲ, ಅದು ಮೋಕ್ಷಕ್ಕೆ ದಾರಿ ಆಗಲ್ಲ. ಅದರ ಹಿನ್ನೆಲೆಯಲ್ಲಿ ಫಲದ ಆಸೆ ಇಲ್ಲದೇ ಇರುವಂಥ ಒಳ್ಳೆ ಅಪೂರ್ವವಾದ ಶಾಲು ಹೊದಿಸಿಬಿಟ್ರೆ ಅದು ಎಂದಿದ್ರೂ ನಮಗದು ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತದೆ. ಗಮನಿಸ್ರಿ, ಫಲದ ಆಸೆ ಇಲ್ಲದೇ ಇರೋದು. ಕರ್ಮ ಒಂದೇ. ಕರ್ಮವೇ ಎರಡು ರೀತಿ ಆಗ್ತದೆ. ಯಾವಾಗ ಫಲದ ಆಸೆಯಿಂದ ಮಾಡಿದಾಗ ಆ ಕರ್ಮ ಬೇರೆ ಆಗ್ತದೆ, ಫಲದ ಆಸೆ ಇಲ್ಲದೆ ಮಾಡಿದಾಗ ಆ ಕರ್ಮ ಬೇರೆ ಆಗ್ತದೆ. ಅದಕ್ಕೆ ಹೆಸರು ಕೊಟ್ಟರು ನಿವೃತ್ತ, ನಿಷ್ಕಾಮ, ಅದಕ್ಕೇನೇನೋ ಒಂದು ಹೆಸರುಗಳನ್ನು ಕೊಟ್ಟಿದ್ದಾರೆ ಅಷ್ಟೇ. ಇಷ್ಟೇ ನೋಡ್ರಿ, ಇದನ್ನೇ ಹೇಳ್ತಿದ್ದಾನೆ ಕೃಷ್ಣ ಪರಮಾತ್ಮ. ಫಲದ ಆಸೆಯಿಂದ ಮಾಡೋದು ಬೇರೆ, ಫಲದ ಆಸೆ ಇಲ್ಲದೆ ಮಾಡೋದು ಬೇರೆ. ಇಲ್ಲದೆ ಮಾಡೋದು ತತ್ವಜ್ಞಾನಕ್ಕೆ ಸಾಧನ, ಇದ್ದು ಮಾಡಿದರೆ ಅದರಿಂದ ಏನು ಅನರ್ಥ ಅದರದ್ದೆಲ್ಲ ವಿವರಣೆ ಮುಂದೆ ಬರ್ತದೆ. ಇದ್ದು ಮಾಡೋದನ್ನು ಕೃಷ್ಣ ಬಹಳ ಸಿಟ್ಟಿನಲ್ಲಿ ನಿಷೇಧಿಸ್ತಾನೆ, ಅವರನ್ನು ನಿಂದಿಸ್ತಾನೆ, ಅದು ಸರಿಯಲ್ಲ ಅಂತ ಹೇಳ್ತಾನೆ. ವೇದಗಳಿಗೂ ಕೂಡ ಫಲದಾಸೆ ಇಟ್ಟುಕೊಂಡು ಮಾಡು ಅನ್ನೋ ಉದ್ದೇಶ ಇಲ್ಲ ಅಂತ ವ್ಯಾಖ್ಯಾನ ಮಾಡ್ತಾನೆ. ಅದೇ ಮುಂದೆ ಬರ್ತಾ ಇರುವಂಥ ಮಾತು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮಾನಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಇದು ಕೃಷ್ಣನ ಮಾತು. ಇವೆಲ್ಲವೂ ವೇದದ ಆಂತರ್ಯವನ್ನು ನಮಗೆ ತೋರಿಸ್ಲಿಕ್ಕೆ ಬಂದ ಸೈನ್ಸ್, ಇದು ವಿಜ್ಞಾನ. ವೇದದ ಭಾವ ಏನು? ವೇದ ಅಂತೂ ಅಪೌರುಷೇಯ, ಯಾರೂ ನಿರ್ಮಿಸಿದ್ದಲ್ಲ, ಅನಾದಿಯಿಂದ ಇದ್ದಂಥ ಸಂವಿಧಾನ, ಅದನ್ನು ಯಾರೂ ಹುಟ್ಟಿ ಹಾಕಿದ್ದಲ್ಲ, ಅವರು ಇವರು ಜಾಡ್ಯಕ್ಕೆ ಸೇರಿಸಿ ಬಂದ ಮಾತುಗಳಲ್ಲ, ಅಲ್ಲಿ ಕಮಿಟಿ ಮಾಡಿ ಅದನ್ನು ತೀರ್ಮಾನ ಮಾಡಿದ ಸಂವಿಧಾನ ಅಲ್ಲ. ಸಾಕ್ಷಾತ್ತಾಗಿ ಅಪೌರುಷೇಯವಾದ ವೇದ ಅನ್ನೋ ಸಂವಿಧಾನ ಪ್ರತಿಯೊಬ್ಬ ಮಾನವ ಕುಲದ ಏಳಿಗೆಯನ್ನು ಬಯಸಿಯೇನೆ ಪ್ರಾರಂಭದ ಹಂತದಲ್ಲಿ ಫಲದ ಬಗ್ಗೆ ವಿಶ್ಲೇಷಣೆ ಕೊಟ್ಟರೂ ಕೂಡ ಮನುಷ್ಯರನ್ನು ಕರ್ತವ್ಯದಲ್ಲಿ ತೊಡಗಿಸಿ ಆತ್ಮನನ್ನು ಎತ್ತುವ ಉದ್ದೇಶವೇ ವೇದಕ್ಕಿದೆ ಹೊರತು ಆತ್ಮನಿಗೆ ಫಲದ ಆಸೆ ಗಂಟು ಬೀಳಿಸೋ ಉದ್ದೇಶ ವೇದಗಳಿಗಿಲ್ಲ ಅಂತ ವ್ಯಾಖ್ಯಾನ ಮಾಡ್ತಾನೆ. ಇದು ಎಂಥ ಅದ್ಭುತವಾಗಿದೆ ನೋಡ್ರಿ.
ಫಲದ ಆಸೆನೇ ಹೆಚ್ಚಾಗಿ ಮಾಡಿಕೊಂಡು ಕರ್ಮ ಮಾಡಲಿಕ್ಕೆ ಶುರು ಮಾಡಿದರೆ ಏನಾಗ್ತದೆ? ಹಾಗೇ ವೇದವನ್ನು ಯಾರಾದರೂ ಇಂಟರ್ಪ್ರಿಟೇಟ್ ಮಾಡಿದರೆ ಅದು ತಪ್ಪು ಅಂತಾನೆ ಕೃಷ್ಣ ಪರಮಾತ್ಮ. ವೇದವನ್ನು ಹಾಗೆ ಇಂಟರ್ಪ್ರಿಟೇಟ್ ಮಾಡೋದು ತಪ್ಪು, ನಮ್ಮ ಬದುಕಿನೊಳಗೆ ಫಲದ ಆಸೆಯನ್ನು ಅಳವಡಿಸ್ಕೊಂಡು ಕರ್ಮ ಮಾಡೋದು ತಪ್ಪು. ಈ ಎರಡೂ ವರ್ಗವನ್ನು ಕೃಷ್ಣ ಸಿಡಿದೆದ್ದು ಬೈತಾನೆ, ಇದು ಸರಿಯಲ್ಲ ಅಂತ ತೋರಿಸ್ತಾನೆ. ಇದ್ರ ಬಗ್ಗೆ ನಾಳೆ ದಿವಸ ನಾವು ನೀವು ಚಿಂತನೆ ಮಾಡೋಣ. ನಿಜವಾದ ಫಲ ಯಾವುದು, ಹೂ ಯಾವುದು? ನೋಡಿ, ಕೃಷ್ಣನ ಮಾತಿನಲ್ಲಿ ಹೂ ಬಂದಿದೆ, ಹಣ್ಣು ಬಂದಿದೆ. ಹೂ ಯಾವುದು, ಹಣ್ಣು ಯಾವುದು, ಮರ ಯಾವುದು? ಯಾವ ಮರದಲ್ಲಿ ಯಾವುದನ್ನು ನಾವು ಹಣ್ಣು ಅಂತ ತಿಳಿಬೇಕು, ಹೂವನ್ನೇ ಎಂದು ಹಣ್ಣು ಅಂತ ನಾವು ಭ್ರಮಿಸಬಾರ್ದು. ಅದರಂಥ ದಡ್ತನ ಇಲ್ಲ ಅಂತ ನಿರೂಪಿಸ್ತಾನೆ. ನಾಳೆ ಇದನ್ನು ಅನುಸಂಧಾನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.